ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮಲಾನಶ್ರೀರಮೃತವಿಶದೈರಂಶುಭಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾಮ ನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 98ನೆಯ ಪ್ರವಚನ ನಡೆಯಲಿದೆ. ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಆತನ ಪ್ರಶ್ನೆಗಳಿಗೆ ಉತ್ತರವಾಗಿ ಎಲ್ಲರಿಗೂ, ಪಾಂಡವರಿಗೂ ಉಳಿದವರಿಗೂ ಧರ್ಮ ಬೋಧನೆಯನ್ನು ನೀಡುತ್ತಾ ಇದ್ದಾರೆ. ಈಗಾಗಲೇ ಧರ್ಮರಾಜ ತನಗೆ ಸಹಾಯವಾಗಿ ತನ್ನ ಅಮಾತ್ಯ, ಸಚಿವ, ಮಂತ್ರಿ ಹೇಗಿರಬೇಕು ಅಂತ ಕೇಳಿಕೊಂಡು ಕೆಲಸವನ್ನು ನಡೆಸುವಲ್ಲಿ ಸಫಲನಾಗಬೇಕು ಅಂತ ತಿಳಿಸಿಕೊಟ್ಟಿದ್ದ. ಈ ವಿಷಯವನ್ನಿಟ್ಟುಕೊಂಡು ಭೀಷ್ಮರು ಸ್ವಲ್ಪ ಜಾಗ್ರತೆ ಹೇಳುತ್ತಾರೆ. ಒಟ್ಟಿದ್ದವರು ಹೆಚ್ಚಾಗಿ ಟೊಪ್ಪಿ ಹಾಕ್ತಾರೆ ಅಂತ, ನಾಮ ಹಾಕ್ತಾರೆ, ಮೋಸ ಮಾಡುತ್ತಾರೆ, ಕಪಟಿಗಳಿರುತ್ತಾರೆ ಎನ್ನುವ ವಿಷಯದಲ್ಲಿ ಅವನನ್ನು ಎಚ್ಚರಗೊಳಿಸುತ್ತಾರೆ. ವಾಸ್ತವವಾಗಿ ಹೇಗಿರಬೇಕು ಅಂದರೆ, ಯಕ್ಕಶ್ಚಿದ್ ವೇದೇದರ್ಥಂ ರಾಜ್ಞಾ ರಕ್ಷ್ಯ ಸಮಾನವ. ದುಡ್ಡಿನ ವಿಷಯದಲ್ಲಿ ಯಾರಾದರೂ ಏನಾದರೂ ತಿಳಿಸಿದ್ರೆ ಸ್ವಲ್ಪ ರಾಜ ಅದರ ಬಗ್ಗೆ ಗಮನ ಕೊಡಬೇಕು. ಅವನನ್ನು ಗುಟ್ಟಾಗಿರಿಸಬೇಕು. ಅಂದರೆ ಪಕ್ಕನೆ ಹೊರಗೆ ಸಿಗದಂತೆ ಅವನ ರಕ್ಷಣೆಯನ್ನು ರಾಜ ಮಾಡಬೇಕು. ಯಾಕೆ ಅಂದರೆ ಅವನು ಏನು ಹೇಳಿರ್ತಾನೆ, ಏನು ತಿಳಿಸ್ತಾನೆ, ಅದರ ವಿಷಯ ಹೇಗಿರುತ್ತದೆ. ಹ್ರಿಯಮಾಣಂ ಅಮಾತ್ಯೇನ ಭೃತ್ಯೋ ವಾ ಇದಿ ವಾ ಭೃತಃ ಯೋ ರಾಜಘೋಷಂ ನಶ್ಯಂತಂ ಆಜಕ್ಷೀತ ಯುಧಿಷ್ಠಿರ. ದುಡ್ಡಿನ ವಿಷಯದಲ್ಲಿ ಏನು ಹೇಳಿದ ಅಂದರೆ, ರಾಜ ಬೊಕ್ಕಸದ ಬಗ್ಗೆ, ಕೋಶದ ಬಗ್ಗೆ ಮಾತಾಡಿದ್ದವ. ಏನು ಅಂತ, ಹ್ರಿಯಮಾಣಂ ಅಮಾತ್ಯೇನ, ಈ ಮಂತ್ರಿ ಹೊಡಿತಾ ಇದ್ದಾನೆ ದುಡ್ಡು ಅಂತ ಆತ ಯಾರೋ ಹೇಳಿದ. ಭೃತ್ಯೋವ ಯದಿವಾ ಭೃತಃ, ಊರಿನವನೇ ಹೇಳಲಿ, ಕೆಲಸದವನೇ ಹೇಳಲಿ, ವಿಷಯ ಕೆಲಸದವನಿಂದ ಊರಿನವನಿಗೆ ಗೊತ್ತಾಗ್ತದೆ. ಆದ್ರೆ ಕೆಲಸದವನು ಹೇಳಲಿಕ್ಕೆ ಹೋಗುವುದಿಲ್ಲ, ಊರಿನವ ಹೇಳ್ತಾನೆ. ಆದ್ರಿಂದ ಯಾರೋ ಒಬ್ಬ ಕೆಲಸದವನಾದ, ನೀವು ಕೆಲಸದವನಿಗೆ ಗೊತ್ತಿರ್ತದೆ, ಅರಮನೆಯವನಿಗೆ ಗೊತ್ತಿರ್ತದೆ, ಇಲ್ಲಿಯ ಕೊಳ್ಳೆ ಹೊಡೆಯುವ ವಿಷಯ, ಕಳ್ಳತನದ ವಿಷಯ ನಿನಗೆಂತ ಗೊತ್ತಿರ್ತದೆ ಎಂದು ಬಿಡುವಾಗಿಲ್ಲ. ಆದ್ರಿಂದ ಹೊರಗಿನವನಾಗ್ಲಿ ಒಳಗಿನವನಾಗ್ಲಿ, ರಾಜಸೇವಕನಾಗ್ಲಿ ಸೇವಕನಲ್ಲದ ಒಬ್ಬ ಪ್ರಜೆಯೇ ಆಗಿರಲಿ, ಯಾರಾದರೂ ಬೊಕ್ಕಸದ ಮೇಲೆ ಹಾನಿ ಆಗ್ತಾ ಇದೆ, ಅದನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಎನ್ನುವ ವಿಷಯದಲ್ಲಿ ಹೇಳಿದರೆ, ತಿಳಿಸಿಕೊಟ್ರೆ ಅದನ್ನು ಬಹಳ ಚೆನ್ನಾಗಿ ರಾಜ ಕೇಳಬೇಕು. ಶ್ರೋತವ್ಯಮಸ್ಯ ಚ ರಹಃ, ಬಹಳ ಗುಟ್ಟಾಗಿ ಕೇಳಬೇಕು. ಎಲ್ಲರೆದುರು ಎಂತ ಹೇಳೋದು, ನೀನು ಹೇಳು. ಮಂತ್ರಿಗಳಿದ್ದಾಗ, ಸೇನಾಪತಿಗಳಿದ್ದಾಗ, ರಾಜನ ಜನರಿದ್ದಾಗ ಎಲ್ಲ ಹೇಳುವರು. ಯಾಕೆಂದ್ರೆ ಷಟ್ಕರ್ಣೈ ವಿದ್ಯತೆ ಮಂತ್ರಿ, ಮುಂದೆ ಹೇಳ್ತಾನೆ ಭೀಷ್ಮನೆ, ಗುಟ್ಟಾಗಿರ್ಬೇಕು ಮಾತುಕತೆ ಅಂತ. ಅದು 6 ಕಿವಿಗೆ ಕೇಳಲೇಬಾರದು ಅಂತ. 6 ಕಿವಿ ಕೇಳೋದು ಅಂದ್ರೆ ಎಂತದ್ದು ಅಂದ್ರೆ, ಹೇಳುವವ 2 ಕಿವಿ, ಅವನು ಹೇಳೋದು ಕೇಳ್ತದೆ ಅವನಿಗೆ. ಯಾರಿಗೆ ಹೇಳುತ್ತಾನೋ ಅವನಿಗೆ ಹೇಳುತ್ತಾನೆ, ಅವನಿಗೆ 2 ಕಿವಿ, ಒಟ್ಟು 4 ಕಿವಿ. ಇನ್ನೊಂದು ಕಿವಿ ಇರಬಾರದು, ಇನ್ನೊಬ್ಬರು ಬರಬಾರದಲ್ಲಿ. ಅದರಿಂದ ಒಬ್ಬ ಈಗ ರಾಜನಿಗೆ ಬಂದು ಹೇಳುತ್ತಾ ಇದ್ದಾನೆ ಏನು ಅಂತ, ನಿನ್ನ ಒಬ್ಬ ಇಂತಹ ಮಂತ್ರಿ ದುಡ್ಡು ಹೊಡಿತಾ ಇದ್ದಾನೆ, ತೆಗಿತಾ ಇದ್ದಾನೆ, ಅನ್ಯಾಯ ಮಾಡ್ತಾ ಇದ್ದಾನೆ ಅಂತ. ಆಗ ರಾಜ ಮಾತ್ರ ಕೇಳಬೇಕು, ಅವನು ಮಾತ್ರ ಹೇಳುವವನಿರಬೇಕು. ಅವನು 2-3 ಜನ ಬಂದಿದ್ರೆ ರಾಜ ಕಿವಿ ಕೊಡ್ಲಿಕ್ಕಿಲ್ಲ, ಹತ್ತಿರ ಹೋಗಿ ಒಬ್ಬೊಬ್ಬನನ್ನೇ ಕರೆದು ಮಾತಾಡಿಸ್ಬೇಕು ಆ ದೃಷ್ಟಿಯಿಂದ. ಯಾಕೆಂದ್ರೆ ಅವ್ರು ಮತ್ತೆ ಅದರಲ್ಲಿ ಹೆಚ್ಚು ಕಡಿಮೆ ಇರುವುದನ್ನು ಗುರುತಿಸ್ಬೇಕು ಅವನು.
ಹೇಳಲಿಕ್ಕುಂಟು ಅಂದಾಗ ಸರಿ, ದುಡ್ಡಿನ ವಿಷಯ ಅಂದಾಗ ಯಾರೇ ಇರಲಿ ಅವನನ್ನು ಬಹಳ ಚೆನ್ನಾಗಿ ಗೋಪ್ಯವಾಗಿಟ್ಟುಕೊಂಡು ಅವನನ್ನು ರಕ್ಷಣೆ ಮಾಡುತ್ತಾ ರಕ್ಷ್ಯಶ್ಚ ಅಮಾತ್ಯತಃ ಭವೇತ್. ನಾಳೆ ಗೊತ್ತಾಗಿ ಬಿಟ್ರೆ ಮಂತ್ರಿ ಅವನನ್ನು ಕೊಲ್ಲಿಸಿ ಅಂತ. ಅದು ಮಂತ್ರಿಯಿಂದ ರಕ್ಷಣೆ ಮಾಡಲಿಕ್ಕೋಸ್ಕರ ಅಂತ ವ್ಯಕ್ತಿಗಳನ್ನು ಅಮಾತ್ಯಾಹಿ ಅಪಹರ್ತಾರಹ, ಸಹಜವಾಗಿಯೇ ಮಂತ್ರಿಗಳು ಅಂದ್ರೆ ಕೊಳ್ಳೆ ಹೊಡೆಯುವವರಾಗಿರುತ್ತಾರೆ ಅಂತ ಭೀಷ್ಮ ಹೇಳುತ್ತಾನೆ. ಭೂಯಿಷ್ಠಂ ಘನತಿ ಭಾರತ, ಅವರು ತುಂಬಾ ತುಂಬಾ ಹೊಡಿತಾರೆ, ತುಂಬಾ ತುಂಬಾ ಬಡಿತಾರೆ ಆ ದಾರಿಯಲ್ಲಿ, ಯಾಕೆಂದ್ರೆ ಅವರಿಗೆ ಪವರ್ ಇದೆ ಅಲ್ಲ, ದುರುಪಯೋಗ ಮಾಡ್ತಾರೆ. ನಮ್ಮಲ್ಲೇ ಇವತ್ತು ರಾಜಕಾರಣಿಗಳಲ್ಲಿ ನಾವು ನೋಡುತ್ತೇವೆ ಹೇಗಿರ್ತಾರೆ ಅಂತ. ಗೃಹ ಮಂತ್ರಿಗಳಾಗಲಿ, ವಿತ್ತ ಮಂತ್ರಿಗಳಾಗಲಿ, ಅಂಥವರೆಲ್ಲ ಎಷ್ಟು ತಮ್ಮ ಪವರ್ಗಳಿಂದ ಯಾವುದೆಲ್ಲ ಅನ್ಯಾಯ ಮಾಡುತ್ತಾರೆ ಹೇಗೆ ಅಂತ. ಅದರಿಂದ ಮೊದಲೇ ಭೀಷ್ಮ ಹೇಳುತ್ತಾನೆ, ಅಮಾತ್ಯಾಹಿ ಅಪಹರ್ತಾರಹ, ಮಂತ್ರಿಗಳು ಎಲ್ಲ ಸಾಮಾನ್ಯವಾಗಿ ಕೊಳ್ಳೆ ಹೊಡಿತಾರೆ, ಅವರು ಇದ್ದದ್ರಲ್ಲೇ ತೆಗಿತಾರೆ. ಯೋಚನೆ ಮಾಡಿಕೊಳ್ಳಿ. ಬಹಳ ಚಂದವಾದಂಥ ದೃಷ್ಟಾಂತ ಒಂದೊಮ್ಮೆ ಕೊಡ್ತಾರೆ. ಬಹಳ ಮುಂದಕ್ಕೆ ಹೋಗ್ಬೇಕು ನಾವು ಅಂತ ದೃಷ್ಟಾಂತಗಳು ಕೇಳಲಿಕ್ಕೆ ಭೀಷ್ಮರಿಂದ. ಅವ್ರು ಹೇಳುತ್ತಾರೆ, ನೀರಿನಲ್ಲಿ ಮೀನಿರುವಂತೆ ಅಂತ. ಅಂದ್ರೆ ಏನರ್ಥ? ನೀರಿನಲ್ಲಿ ಮೀನಿದ್ರೆ ಮೀನು ನೀರನ್ನು ಕುಡಿಯದಿರ್ತದ? ಕುಡಿಲೇಬೇಕಲ್ಲ, ಕುಡಿತದಲ್ಲ, ಕುಡಿಯುವುದೇ ಅದರ ಬದುಕಲ್ವಾ? ಹಾಗೆ ರಾಜ್ಯದಲ್ಲಿ ಈ ಒಳ್ಳೆಯ ಮಂತ್ರಿಗಳದ್ದು ಕಸರತ್ತುಗಳೆಲ್ಲ ಹಾಗೆ ಇರ್ತಾವೆ ಅಂತ. ರಾಜ್ಯವನ್ನು ನುಂಗ್ತಾನೆ ಇರ್ತಾರೆ ಅಂತ ನುಂಗಂಬಾಕಗಳು ಮೀನು ಜಾತಿಗಳು ಅಂತ, ಮತ್ಸ್ಯ ಇವ ಜಲೆ ಅಂತ ಹೇಳಿಕೊಳ್ಳುತ್ತಾರೆ. ಹಾಗಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಹೀಗೆ ಅಂತ ಹೇಳ್ತಾರೆ. ಸುಮಾರಾಗಿ ಹಾಗೆ ಮಂತ್ರಿಗಳೆಲ್ಲ ಜೋರಿ ಇರ್ತಾರೆ. ಹೇಗಿರ್ತದೆ ಕೇಳಿದ್ರೆ, ಎಲ್ಲಿವರೆಗೆ ಎಗರಿಸ್ತಾರೆ ಎಂದರೆ, ರಾಜಕೋಶಸ್ಯ ಗೋಪ್ತಾರಂ, ಬೊಕ್ಕಸವನ್ನು ಕಾಪಿಡುವವನಿದ್ದಾರಲ್ಲ, ಬರೆದಿಡುವವನು, ನೋಡಿಕೊಳ್ಳುವವನು, ಕಾವಲುಗಾರ ಎಲ್ಲ ಇರ್ತಾರಲ್ಲ, ಅದಕ್ಕೆ ಸಂಬಂಧಪಟ್ಟವನು ಇರ್ತಾರಲ್ಲ, ಅವನನ್ನೇ ಏಮಾರಿಸ್ತಾರೆ ಇವರು. ಅಪಹಾರ ಮಾಡುವ ರಾಜಕೋಶ ವಿಲೋಪಕ, ರಾಜನ ಬೊಕ್ಕಸವನ್ನು ನಾಶ ಮಾಡತಕ್ಕಂತಹ ಮಂತ್ರಿ ಆಗದರೆಲ್ಲ ದುಡ್ಡನ್ನು ಕಾಪಾಡುವವನನ್ನೇ ಏಮಾರಿಸಿ ಬಿಡುತ್ತಾರೆ. ಎಲ್ಲ ಸೇರಿಕೊಂಡು ಸಮೇತ್ಯ ಸರ್ವೇ ಬಾಧಂತೆ ಸ ವಿನಶ್ಯತಿ ಅರಕ್ಷಿತ. ಹಾಗಾಗಿ ನೀವು ರಕ್ಷಣೆ ಮಾಡುವವನನ್ನು ಚೆನ್ನಾಗಿ ನೋಡಿಕೊಳ್ಳದಿದ್ರೆ ಅವ ಇಲ್ಲಾಗಿ ಹೋಗ್ತಾನೆ, ಹೇಳ ಹೆಸರಿಲ್ಲದವನಾಗಿ ಹೋಗ್ತಾನೆ. ಮತ್ತೆ ಒಂದು 2-3 ಸರ್ತಿ ಅಂದ್ರೆ 2-3 ಜನರನ್ನು ರಾಜನ ಕೋಶವನ್ನು ನೋಡಿಕೊಳ್ಳತಕ್ಕಂಥ ಜವಾಬ್ದಾರಿ ಉಳ್ಳ ಬರೆದಿಡುವ, ನೋಡಿಕೊಳ್ಳುವ, ಕಾವಲು ಮಾಡುವ ವ್ಯಕ್ತಿ ಯಾರಿರ್ತಾನೆ, ಅವರು 1-2-3 ಜನ ಹಾಗೆ ಬಂದಾಗಿ ಸತ್ರೆ ಹೋದ್ರೆ ಆಗ ಇನ್ಯಾರು ಬರ್ಲಿಕ್ಕೆ ಕೇಳುವುದಿಲ್ಲ. ಮತ್ತೆ ಒಳಗಿನ ಮಂತ್ರಿ ಮಂಡಲಗಳ ಪಿತೂರಿಯಿಂದಾಗಿ ಕಾವಲುಗಾರನನ್ನೇ ಅಥವಾ ಕಾಯುವವನನ್ನೇ, ಅದನ್ನು ನೋಡಿಕೊಳ್ಳುವವನನ್ನೇ ಮುಗಿಸಿಬಿಟ್ರೆ, ಅವನ ಮನೆಯನ್ನೆಲ್ಲ ಖಾಲಿ ಮಾಡಿದ್ರೆ ಮತ್ತಾರ ಆ ಪೋಸ್ಟಿಗೆ ಬರುವುದೇ ಇಲ್ಲ. ಅದು ಬಹಳ ಜಾಗ್ರತೆ ಅಂತಾನೆ ಇವನು ಭೀಷ್ಮ ಹೇಳುವಾಗ. ಬಾಧಂತೆ ಅಂತ, ಬಹಳ ಒಟ್ಟು ಸಮೇತ್ಯ ಸರ್ವೇ ಬಾಧಂತೆ ಅಂತ. ಅದಕ್ಕೆ ಸಂಬಂಧಪಟ್ಟವರೆಲ್ಲ ಬಂದು ಸೇರ್ತಾರೆ. ಕಳ್ಳತನ ಯಾವತ್ತು ಒಬ್ಬರಿಂದ ಆಗುವುದೇ ಇಲ್ಲ, ಬಹಳ ಕಡಿಮೆ. ಅದನ್ನು ಯಾರತ್ರ ಆದರೂ ಕೇಳಿಕೊಂಡಿರ್ತಾನೆ, ಹೇಗೆ ಏನು ತಪ್ಪಿಸಿಕೊಳ್ಳುವ ರೀತಿಯನ್ನು ತಿಳಿದಿರ್ತಾನೆ, ಅದನ್ನು ಕೈಯಿಂದ ಕೈಗೆ ಕೊಡ್ಲಿಕ್ಕೆ ಯಾರನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಏನಲ್ಲ ಆದ್ರೂ ಒಂದ್ಸರ್ತಿ ಗಮ್ಮತ್ತಾಗಿದೆ. ಒಬ್ಬ ಕಳ್ಳ ಅವನೊಬ್ಬನೇ ಯಾವುದೋ ಒಂದು ಮನೆಯನ್ನು ಗುರುತು ಮಾಡಿ ತೆಗಿಲಿಕ್ಕೆ ಇಷ್ಟಪಟ್ಟಿದ್ದಾನೆ. ಆದ್ರೆ ಒಂದು ಕೊನೆ ಹೊತ್ತಿನಲ್ಲಿ ಅವನದು ಒಳ್ಳೆ ಚಾಲಾಕ ಕಳ್ಳ ಅಂತ ಅರ್ಥ. ಒಂದು ಒಳ್ಳೆ ಪ್ರಸಿದ್ಧ ಜ್ಯೋತಿಷಿಗಳಲ್ಲಿ ಹೋಗಿ ಯಾವ ಹೊತ್ತಿನಲ್ಲಿ ಯಾವ ದಿನದಲ್ಲಿ ನನಗೆ ಧನಲಾಭ ಇದೆ ಅಂತ ಕೇಳಿಕೊಂಡ. ಅವ್ರು ಯಾವುದೋ ಒಂದು ಕೆಲವು ದಿವಸ ಹೇಳಿದ್ರು, ನಿನಗಿಂತ ಯುತಿ ಬಂದಾಗ, ಯೋಗ ಬಂದಾಗ, ಗ್ರಹಗಳ ವಿಷಯದಲ್ಲಿ ನಿನಗೆ ಧನಲಾಭ ಯೋಗವಿದೆ ಅಂತ. ಅವನು ಅದಕ್ಕೆ ಮುಹೂರ್ತ ಕೇಳ್ತಾನೆ. ಮತ್ತೆ ಅವರೇನು ಕೆಲವು ಮುಹೂರ್ತ ಹೇಳ್ತಾರೆ. ಆಗ ಅವನೇ ಪರ್ಟಿಕ್ಯುಲರ್ ಕೇಳ್ತಾನೆ. ನನಗೆ ಅವನು ಕೇಳಿದ್ದು ಅವನು ವಿಚಾರಿಸಿದ ಎಲ್ಲಿ ಹೇಳ್ತಾನೆ ಅಂದ್ರೆ, ರಾತ್ರಿ ಮುಹೂರ್ತ ಬರುವ ಹಾಗೆ ಅದನ್ನು ವ್ಯವಸ್ಥೆ ಮಾಡಿಕೊಂಡವ. ಅವರ ಹತ್ರ ಕೇಳತ್ತ ಏನು, ಯಾವುದೋ ಒಂದು ಗಡತ್ತು ರಾತ್ರಿ ಒಂದು ಕೊಟ್ರು ಅವರಿಗೆ. ಒಂದು ಕಳ್ಳ ರಾತ್ರಿ ಮತ್ತೆ ಕೊಳ್ಳೆ ಹೊಡೆಯದು, ಬ್ಯಾಂಕ್ ಆದ್ರೆ ಮನೆ ಆಗಲಿ, ಹಾಗೊಂದು ಮಾಡಿದವ, ಯಶಸ್ವಿ ಆದ ಅದರಲ್ಲಿ. ಆದ್ರೆ ಒಂದು ಅವನು ತಪ್ಪು ಮಾಡಿದ್ದೇನು ಕೇಳಿದ್ರೆ, ಅಲ್ಲಿಂದ ಸೀದಾ ಕೊಳ್ಳೆ ಹೊಡೆದ ನಂತರ ಅವ ಸೀದಾ ಜ್ಯೋತಿಷಿಗಳ ಮನೆಗೆ ಬಂದದ್ದು. ಅದು ಯಾರು ಹೇಳಿದ್ದಾರೆ ಅವರ ಮನೆಗೆ. ಒಂದು ಮಿತ್ರ ಆಗಿದ್ದಾನೆ, ಅಂದ್ರೆ ಪರಿಚಯ ಆಗಿದೆ ಅಷ್ಟೇ, ಮತ್ತೇನಿಲ್ಲ. ಅಲ್ಲಿ ಬಂದು ಏನು ಮಾಡಿದ ಗೊತ್ತಿಲ್ಲ, ಹೋದ ಅಲ್ಲಿಂದ ಮಾತ್ರವ. ಅಲ್ಲಿ ಬಂದವ ಅವರನ್ನು ಕರೆದ್ನೋ ಎಬ್ಬಿಸಿದ್ನೋ, ಬೆಳಿಗ್ಗೆ ಬಂದೋ, ಮುಗಿದ ನಂತರ ಒಂಚೂರು ಕೊಟ್ಟು ಹೋದ್ನೋ, ಅಲ್ಲಿ ಖುಷಿಯಲ್ಲಿ ಕಾಣಿಕೆ ಹಾಕಿ ಹೋದೇನೋ. ಅಂತೂ ನಾಯಿ ಮಾತ್ರ ಮೂಸಿಕೊಂಡು ಬಂದದ್ದು ಜ್ಯೋತಿಷಿಗಳ ಮನೆ. ಆದ್ರಿಂದ
ಒಬ್ಬ ಕಳ್ಳನಿಗೆ ಒಬ್ಬ ವ್ಯಕ್ತಿ ಸಿಕ್ಕಿದ ಅವರಿಗೆ ಮುಗಿದರು. ಮತ್ತೆ ಅದರಿಂದ ಒಬ್ಬನೇ ಎನ್ನುವುದನ್ನು ಇರಲಾರದ ಕಾರಣ ಅವರೊಟ್ಟಿಗೆ ಸೇರಿಕೊಂಡವರಿಂದಾಗಿ ಸಿಕ್ಕಿಬೀಳುತ್ತೆ. ಅಂದ ಕಳ್ಳತನಕ್ಕೆ ಒಬ್ಬನ ಪಿತೂರಿ ಸಾಲದು, ಯಾವಾಗಲೂ ಯಾರೋ ಇರ್ತಾರೆ ಮಾಸ್ಟರ್ ಮೈಂಡ್. ಹಾಗೆ ಇವನು ಹೇಳ್ತಾನೆ, ಭೀಷ್ಮ ಹೇಳ್ತಾನೆ, ಸರ್ವೇ ಸಮೇತ್ಯವಾದಂತೆ ಎಲ್ಲರೂ ಒಟ್ಟು ಸೇರಿ ಉಪದ್ರ ಕೊಡುತ್ತಾರೆ ಅವನಿಗೆ, ತೆಗೆಯುವ ರೀತಿ ಹಾಗಿರ್ತದೆ. ಅದನ್ನು ಅವನನ್ನು ರಕ್ಷಣೆ ಮಾಡದಿದ್ರೆ ಬಿಟ್ಟೋಗ್ತದೆ ಎಲ್ಲ ಅಂತ. ಈ ಮಂತ್ರಿಗಳ ಈ ನಮೂನೆಯ ಒಂದು ಅಪಹಾರದ ತಿಜೋರಿಯ ಖಜಾನೆಯ ಲೂಟಿಯ ಬಗ್ಗೆ ಒಂದು ಚಂದವಾದ ಸಂವಾದವನ್ನು ಹೇಳ್ತಾನೆ, ಕಥೆಯನ್ನು ಹೇಳ್ತಾನೆ ಭೀಷ್ಮ. ಹಿಂದೆ ಇವೆಲ್ಲ ಇತಿಹಾಸದಲ್ಲಿ ಹುಡುಕಬೇಕ್ರಿ, ಅವರನ್ನೆಲ್ಲ ಬಹಳ ಕಷ್ಟ. ಕ್ಷೇಮದರ್ಶಿ ಅಂತ ಒಬ್ಬ ರಾಜ, ಕೋಸಲ ದೇಶದವ ಆಯ್ತಲ್ಲ. ನಮಗೆ ಕೌಸಲ್ಯ ಗೊತ್ತು, ದಶರಥನ ಮಡದಿಯಾಗಿ ಕೋಸಲದ ರಾಜಕುಮಾರಿ. ಈ ಕೋಸಲ ದೇಶದ ಯಾವ ರಾಜನೋ ಎಂದಿನವನೋ ಯಾರಿಗೆ ತನ್ನ ಮಗಳನ್ನು ಕುಮಾರಿಯನ್ನು ಕೊಟ್ಟಿದ್ದಾನೆ ಅದೆಲ್ಲ ಕತೆ ಗೊತ್ತಿಲ್ಲ. ಅಂತೂ ಕ್ಷೇಮದರ್ಶಿ, ನಿಜವಾಗಿ ಕ್ಷೇಮದರ್ಶಿ ಅವ. ಒಳ್ಳೆಯದನ್ನು ಕಾಣಬೇಕಾದವನೇ. ಅವನಲ್ಲಿಗೆ ಒಬ್ಬ ಋಷಿ ಬಂದ, ಕಾಲಕ ವೃಕ್ಷೀಯ ಅಂತ ಋಷಿ ಹೆಸರು, ಒಬ್ಬ ಋಷಿ ಮುನಿ. ಅವನಲ್ಲಿಗೆ ಅಂದ್ರೆ ಅವನ ಊರಿಗೆ ಬಂದ, ಕೋಸಲ ದೇಶಕ್ಕೆ ಬಂದ. ಅವನಿದ್ದ ಹಾಗೆ ಇಟ್ಕೊಳ್ಳಿ. ಊರೆಲ್ಲ ತಿರುಗಿದ. ಅವನ ಕೈಯಲ್ಲಿ ಒಂದು ಸ್ಪೆಷಲ್, ಒಂದು ಪಂಜರ. ಆ ಪಂಜರದೊಳಗೆ ಒಂದು ಕಾಗೆ. ಅದನ್ನ ಹಿಡ್ಕೊಂಡು ತಿರುಗ್ತಾ ಹೇಳ್ತಾ ಇದ್ದ, ನಾನು ಅದೇ ವಾಯಸೀಂ ವಿದ್ಯಾಂ, ಅಧಿಯೇ ವಾಯಸೀಂ ವಿದ್ಯಾಂ, ನಾನು ತಿಳ್ಕೊಂಡಿದ್ದೇನೆ, ಕಲ್ತಿದ್ದೇನೆ, ಅಧ್ಯಯನ ಮಾಡಿದ್ದೇನೆ, ಯಾವುದೊಂದೇ ಕಾಗೆ ವಿದ್ಯೆ ನನಗೆ ಗೊತ್ತುಂಟು ಅಂತ. ನಮಗೊಂಚೂರು ಹೇಳಿಕೊಡುವುದಲ್ಲ ಒಳ್ಳೆಯದು. ಯಾಕೆಂದ್ರೆ ಊರಿನಲ್ಲಿ ತುಂಬಾ ಕಾಗೆಗಳಿರ್ತವೆ, ಪಂಜರ ಹಿಡ್ಕೊಂಡು ತಿರುಗಿದ್ರಾಯ್ತು. ಇವನ್ ಕತೆ ಪೂರ ಕೇಳಿ ನೀವು. ಅವ ಹೇಳಿದ, ನನಗೆ ಕಾಗೆ ವಿದ್ಯೆ ಗೊತ್ತಿದೆ, ಶಂಸಂತಿ ಮಮ ವಾಯಸಾಹ, ನನಗೆ ಕಾಗೆಗಳು ಮಾತಾಡ್ತಾವೆ, ಹೇಳಿಕೊಡುತ್ತವೆ, ವಿಷಯಗಳು ಗೊತ್ತಾಗ್ತದೆ. ಎಂತ ಹೇಳುತ್ತವೆ ಏನು ಗೊತ್ತಾಗುತ್ತೆ. ಅನಾಗತಂ ಅತೀತಂಚ, ಅವನು ಹೇಳ್ತಾನೆ ಬಹಳ ಚೆನ್ನಾಗಿ, ಎಷ್ಟೇ ಸಾಂಪ್ರತಿ ಬರ್ತದೆ, ಈಗ ಎಂತ ಉಂಟು, ಏನಾಗಿ ಹೋಗಿದೆ, ಇನ್ನೇನು ಆಗ್ತದೆ, ಅಂದ್ರೆ ಭೂತ ಭವ್ಯ ಭವಿಷ್ಯತ್ತುಗಳು ನನಗೆ ತ್ರಿಕಾಲದ ಅರಿವು ಬರ್ತದೆ ಈ ಕಾಗೆಯಿಂದಾಗಿ. ಅವರವನು ಪಂಜರದಲ್ಲಿದ್ದ ಕಾಗೆ ನೋಡಿಕೊಂಡು ಇದೇ ಹೇಳುತ್ತದೆ ಅಂತ ತಿಳ್ಕೊಂಡಿರ್ಬೋದು, ಏನೇ ಇರಲಿ. ಅವನಂತೂ ಹೇಳಿದ, ನನಗೆ ಕಾಗೆ ವಿದ್ಯೆ ಗೊತ್ತಿದೆ, ಅದು ನನಗೆ ಪೂರಾ ವಿಷಯವನ್ನು ಹೇಳುತ್ತದೆ ಅಂತ. ಹೀಗೆ ಹೇಳಿಕೊಂಡವ ಊರೆಲ್ಲ ತಿರುಗಿಕೊಂಡ. ಇತಿ ರಾಷ್ಟ್ರೇ ಪರಿಪತನ್, ಅತ್ತ ಇತ್ತ ಆಚೆ ಈಚೆ ಎಲ್ಲ ಹೀಗೆ ಹೇಳಿಕೊಂಡು, ಎಲ್ಲ ಒಂದ್ಸತಿ ಹೇಳಿದ್ರೆ ಸಾಕು, ಹೊಸ ವಿಷಯ ಆದರೆ ಸುದ್ದಿಯನ್ನು ಊರಿನವರೇ ಮುಟ್ಟಿಸ್ತಾರೆ. ಒಬ್ಬ ಋಷಿ ಬಂದಿದ್ದಾನೆ, ಅವನ ಕೈಯಲ್ಲಿ ಕಾಗೆ ಪಂಜರ ಉಂಟು, ಅವನಿಗೆ ಕಾಗೆ ವಿದ್ಯೆ ಗೊತ್ತಿದ್ದಂತೆ ಅವನ ಆಚೆ ಈಚೆ ಇದ್ದ ಎಲ್ಲ ಹೇಳುತ್ತಾನಂತೆ, ಗೊತ್ತುಂಟು ಅವನಿಗೆ ಭವಿಷ್ಯವನ್ನು ಹೇಳುವವನು ಅಂತ. ಹಾಗಾಗಿ ನಾವು ಹಕ್ಕಿ ಶಾಸ್ತ್ರ ಎನ್ನುವುದನ್ನು ಕೇಳಿಕೊಂಡಿದ್ದೇವಲ್ಲ. ಬೀದಿ ಬದಿಯಲ್ಲಿ ಕೆಲವರು ಗಿಣಿಯನ್ನು ಪಂಜರದಲ್ಲಿ ಇಟ್ಕೊಂಡು ಒಂದಿಷ್ಟು ಕಾರ್ಡ್ಸ್ ಹಾಕಿಕೊಂಡು, ಅದು ಯಾರಾದ್ರೂ ಬಂದಾಗ ಅವನನ್ನು ಬರ್ಲಿಕ್ಕೆ ಕೇಳಿ ಕುಳ್ಳಿರಿಸಿ ಅವನಲ್ಲಿ ನೋಟು ತಕೊಂಡು, ಮತ್ತೆ ನಿಮ್ಮ ಭವಿಷ್ಯ ಏನು ಅಂತ ಹೇಳುತ್ತೇನೆ ಅಂತ ಹೇಳಿ, ನೋಡಿ ಗಿಣಿ ಹೇಳ್ತದೆ, ಗಿಣಿರಾಯ ಅಂತ ಕರೆದು ಬಾಗಿಲು ತೆಗೆದು ಅದು ಒಂದು ಕಾರ್ಡ್ ಅನ್ನು ಎತ್ತಿಕೊಟ್ಟು ಹೋಗ್ತದೆ. ಅದು ನೀವು ಟ್ಯಾರೋ ಕಾರ್ಡ್ಸ್ ಹಾಕಿಕೊಳ್ಳಿ, ಏನೇ ಆಗ್ಲಿ, ಕಾರ್ಡ್ಸ್ ಏನು ಮಾಡಬಹುದು. ನನಗೊಂದು ಸರ್ತಿ ತಲೆ ಇತ್ತು, ಅಂದ್ರೆ ಗಿಳಿ ತಂದು ತೆಗೆದುಕೊಡ್ಬೇಕಾಗಿಲ್ಲ. ಅಂದ್ರೆ ಫೆಂಗ್ಶುವಾಯ್ಗಳು, ಈಚಿಂಗ್ಗಳು, ಬಹಳಷ್ಟು ಪಾಶ್ಚಾತ್ಯವಾದ ಜ್ಯೋತಿಷ ಮುಂದುವರೆದಿದೆ, ತುಂಬಾ ನಮೂನೆಯಲ್ಲಿ. ಅದಕ್ಕೆಲ್ಲ ಆಧಾರ ನಮ್ಮ ಶಾಸ್ತ್ರಗಳು ಇವೆ ಬಿಡಿ. ಅವರು ಟ್ಯಾರೋ ಕಾರ್ಡ್ಸ್ ಎಲ್ಲ ಮಾಡಿದ್ದವರೇ, ಬಹಳ ಚೆನ್ನಾಗಿದೆ, ಅದು ಅತ್ಯುತ್ತಮವಾಗಿದೆ. ಹಾಗೆ ನಾನು ಒಂದು ಸಹಸ್ರ ರೂಪನಾಮ ಸ್ತೋತ್ರದ ಬೇಸಿಸ್ ಅಲ್ಲಿ ಕಾರ್ಡ್ ಮಾಡಿ, ಈಚಿಂಗ್ ಸ್ಟೈಲ್ ಅಲ್ಲಿ ಇನ್ ಅಂಡ್ ಎನ್ ರೀತಿಯಲ್ಲಿ ಹಾಕ್ತಾ ಅವರದ್ದು ಭವಿಷ್ಯವನ್ನು ಮತ್ತೆ ವರ್ತಮಾನವನ್ನು ಮತ್ತೆ ಭೂತವನ್ನು ಹೇಳಲಿಕ್ಕೆ ಬರ್ತದೆ ಅಂತ. ಅಂದ್ರೆ ಆ ನಾಮದ ಮೇಲೆ ಅಷ್ಟು ಸೊಗಸಾದಂತ ಚಿಂತನೆ ಇದೆ. 1000 ಕಾರ್ಡ್ಸ್ಗಳು, 1000 ನಾಮದ, 1000 ರೂಪದ, ಅದರಲ್ಲಿ ಆಚೀಚಿನ ನಾಮಗಳು ಬಹಳ ಚೆನ್ನಾಗಿ ಭೂತ ಮತ್ತು ಭವಿಷ್ಯವನ್ನು ಹೇಳುತ್ತವೆ, ವರ್ತಮಾನ ಕಾರ್ಡ್ಸ್ ಹೇಳುತ್ತದೆ. ಹಾಗೆಲ್ಲ ಮಾಡುವ ಅಂತ. ಆದರೆ ಜನ ಅದನ್ನು ದುರುಪಯೋಗ ಮಾಡಿಸಿಕೊಳ್ಳುವುದೇ ಜಾಸ್ತಿ ಇರುತ್ತದೆ. ಮತ್ತೆ ಅದನ್ನು ನನಗೆ ದೇವರು ಪ್ರೇರಣೆ ಮಾಡಿದ್ರು ಕಾರ್ಯರೂಪದಲ್ಲಿ ತರುವಂತೆ ಹೇಳದೇ ಇರುವುದರಿಂದ ಬಾಯಿ ಮುಚ್ಚಿದ್ದೆ ಬಿಡಿ. ಹಾಗೆ ಇವತ್ತು ದಾರಿ ಬದಿಯಲ್ಲಿ ನಾವು ಗಿಣಿ ಎತ್ತಿಕೊಡುವುದನ್ನು, ಕಾರ್ಡ್ಸ್ ಅನ್ನು ನೋಡುತ್ತೇವೆ. ಅವನು ಅದರ ಬಗ್ಗೆ ರೀಡಿಂಗ್ ಮಾಡುತ್ತಾನೆ, ಬಹಳ ಚೆನ್ನಾಗಿರುತ್ತೆ. ಟ್ಯಾರೋ ಕಾರ್ಡ್ಸ್ಗಳ ರೀಡಿಂಗ್ಸ್ಗಳಿದ್ದಾಗೆ ತುಂಬಾ ಚೆನ್ನಾಗಿದೆ. ನಾನು ಅದನ್ನೆಲ್ಲ ರೀಡ್ಸ್ ಮಾಡಿದ್ದೇನೆ. ಹಾಗಾಗಿ ತುಂಬಾ ಬೆಳೆದಿದೆ ಅದು ಟ್ಯಾರೋ ಕಾರ್ಡ್ಸ್ಗಳು. ಅದರಲ್ಲಿ ಮಾತ್ರ ಎತ್ತಿಕೊಡುವ ಕ್ರಮ ಅಲ್ಲ, ಕಾಯಿನ್ ಹಾಕಿ ಇನ್ಯಾನ್ ಕಾಯಿನ್ ಹಾಕಿಕೊಂಡು ನೋಡುವಂತ ಕ್ರಮ ಅದು ಇರಲಿ. ಹೀಗೆ ಇಲ್ಲಿ
ಇವ ಕಾಗೆ ತೆಗೆದು ಕೊಡ್ತದೆ, ಕಾಗೆ ಅವನು ಕಾಡು ತೋರಿಸ್ಲಿಲ್ಲ, ಕಾಗೆ ಉಂಟು ಅವನಿಗೆ ಹೇಳ್ತದೆ ಅಷ್ಟೇ, ಇವರ ಹತ್ರ ಮಾತಾಡತ್ತೆಲ್ಲ ಹೇಳಲಿಲ್ಲ ಅವನು. ಈಗ ಊರೆಲ್ಲ ತಿರುಗಿಕೊಂಡು ಎಲ್ಲರನ್ನು ಮಾತಾಡಿಸಿದ್ದಾನೆ. ಬಹುಬಿಹಿ ಪುರುಷೈ ಸಹ ಸರ್ವೇಶಾಂ ರಾಜಯುಕ್ತಾನಾಂ ದುಷ್ಕೃತಂ ಪರಿದೃಷ್ಟವಾನ್. ಕೇಳುತ್ತಾ ಕೇಳುತ್ತಾ ಎಲ್ಲರ ಹತ್ರ ಮಾತಾಡಿಸ್ತಾ ತಿರುಗಾಡುತ್ತಾ ಎಲ್ಲವ ಜನರಲ್ಲಿ ನೋಡು, ಜನರು ಇವನನ್ನು ಮಾತಾಡಿಸಿದ ಕತೆ ಗೊತ್ತಿಲ್ಲ, ಆದ್ರೆ ಇವ ಜನರನ್ನು ಮಾತಾಡಿಸಿದ್ದಾನೆ. ರಾಜನ ಕೆಲಸದವರ ಬಗ್ಗೆ ಎಲ್ಲ ಕೇಳಿಕೊಂಡಿದ್ದಾನೆ, ಪರಿಚಾರಕರ ಬಗ್ಗೆ ಎಲ್ಲ ಕೇಳಿಕೊಂಡಿದ್ದಾನೆ. ಅವರ ಏರುಪೇರುಗಳಲ್ಲಿ ಇವನಿಗೆ ಅರ್ಥ ಆಗಿದೆ. ಅವನ ಅನ್ಯಾಯ ಮಾಡಿದ್ದನ್ನೆಲ್ಲ ಕಲೆ ಹಾಕಿದ್ದಾನೆ. ಆದ್ರೆ ಇವನಲ್ಲಿ ಒಂದು ವಿದ್ಯೆಯನ್ನು ಕೇಳಿದ್ರೆ ಅಧ್ಯಯನ ಮತ್ತು ಅಜ್ಞಾಪನ ಶಕ್ತಿ, ತಿಳಿದಿರತಕ್ಕಂತಹ ಒಂದು ಅವಧಾನದ ಅನುಸಂಧಾನ ಬಹಳ ಅದ್ಭುತವಾಗಿದೆ ಆ ಲೆಕ್ಕದಲ್ಲಿ. ಹಾಗಾಗಿ ಊರು ತುಂಬ ತಿರುಗಿ ರಾಜನಿಗೆ ಸಂಬಂಧಪಟ್ಟ ಪರಿಚಾರಕರ ಕೆಲಸಗಳನ್ನೆಲ್ಲ ಮೋಸಗಳನ್ನೆಲ್ಲ ಚೆನ್ನಾಗಿ ಅರಿತು ಆತ ಕೊನೆಗೆ ರಾಜನಡೆಗೆ ಬಂದ. ಇದೇ ಮಾಮೂಲಿ ಹಿಡ್ಕೊಂಡು ಪಂಜರ ಹಿಡ್ಕೊಂಡು ಬಂದಿದ್ದಾನೆ. ಬರುವಾಗಲೇ ಹೇಳ್ತಾ ಇದ್ದಾನೆ, ಸರ್ವಜ್ಞೋಸ್ಮಿ ಇತಿ ವಚನಂ ಬ್ರುವಾಣ ಸಂಶಿತ ವ್ರತಃ. ಬಹಳ ಚೆನ್ನಾಗಿದ್ದಾನೆ, ಋಷಿಯಾಗಿದ್ದಾನೆ, ವಿನಯ ಇದೆ, ವ್ಯವಸ್ಥೆ ಇದೆ, ವ್ಯವಹಾರ ಜ್ಞಾನ ಇದೆ. ಹಾಗಾಗಿ ನಾನು ಎಲ್ಲವನ್ನೂ ತಿಳಿದವನಿದ್ದೇನೆ ಅಂತ ಹೇಳಿಕೊಂಡು ಒಳಗೆ ಬಂದಿದ್ದಾನೆ. ನನಗಿದು ವಾಯಸ್ಸಿ ವಿದ್ಯೆ, ಕಾಗೆ ಕಲಿಕೆ ನನ್ನಲ್ಲಿದೆ, ಹಾಗಾಗಿ ನಾನು ಎಲ್ಲ ಗೊತ್ತಾಗಿದೆ ನನಗೆ ಅಂತ ಹೇಳ್ತಾ ರಾಜನಡೆಗೆ ಬಂದಿದ್ದಾನೆ. ತಸ್ಮ ಕೌಸಲ್ಯಂ ಆಗಮ್ಯ ರಾಜಾಮಾತ್ಯಂ ಅಲಂಕೃತಂ ಪ್ರಾಹ. ಅಲ್ಲಿ ಅರಮನೆಗೆ ಬಂದಿದ್ದಾನೆ, ರಾಜ ಕೂತಿದ್ದಾನೆ, ಭೇಟಿಯಾಗಿದೆ, ಭೇಟಿಯಿಂದ ಸೀದಾ ಬಂದಿದ್ದಾನೆ. ನನಗೆಲ್ಲ ಗೊತ್ತುಂಟು ರಾಜ ಅಂತ ಹೇಳ್ತಾನೆ ಈ ಕಾಗೆಯಿಂದಾಗಿ ಅಂತ. ಇಲ್ಲಿ ಇದ್ದಾನಲ್ಲ ಮಂತ್ರಿ ಅಂತ, ಮಂತ್ರಿಯನ್ನೇ ತೋರಿಸಿಬಿಟ್ಟ, ಹೆಸರು ಹೇಳಿಬಿಟ್ಟ. ಅಂದ್ರೆ ಅಷ್ಟು ಕೇಳಿದ್ದಾನ ಅವನು, ಮಂತ್ರಿ ಹೇಗಿರ್ತಾನೆ ಅಂತ ತಿಳ್ಕೊಂಡಿದ್ದಾನೆ, ಅಥವಾ ಮಂತ್ರಿ ಹೋಗುವುದನ್ನು ಕಂಡಿರಬೇಕು, ಇವರೇ ಮಂತ್ರಿ ಅಂತ. ರಾಜ ಹೊರಗೆ ಬಂದಾಗ ಎಲ್ಲ ನೋಡಿರಬೇಕು, ಅವನು ಜನರು ತೋರಿಸಿರಬೇಕು. ಹಾಗಾಗಿ ಹೇಳಿಬಿಟ್ಟ ರಾಜನ ಹತ್ರ. ಅಲ್ಲಿ ಅಮಾತ್ಯನ ನೋಡಿ ಅಲ್ಲಿ ಕೂತಿದ್ದಾನೆ, ಬಹಳ ಚಂದವಾಗಿ ಟೀಕಾಗಿ ಎಲ್ಲ ಕೂತಿದ್ದಾನೆ ರಾಜನ ಪಕ್ಕದಲ್ಲೇ. ಅವರನ್ನು ಹೇಳಿಯೇ ಬಿಟ್ಟೆ ಇವ ನೋಡಿ ಅಂತ. ಏನಂತ ಹೇಳಿದ, ಕಾಗಸ್ಯ ವಚನಾತ್ ಅಮುತ್ರೇದಂ ತ್ವಯಾಗೃತಂ. ಮಂತ್ರಿಗೆ ಹೇಳುತ್ತಾನೆ, ನಾನು ಕಾಗೆ ಹೇಳಿದ್ದನ್ನು ಹೇಳುತ್ತಾ ಇದ್ದೇನೆ, ನೀನು ಇಂತಹ ಕಡೆ ಇಂಥದ್ದು ಮಾಡಿದ್ದೀಯಲ್ವಾ ಅಂತ. ಇಷ್ಟು ತೆಗೆದಿದ್ದಿ, ಇಂತಹ ಕಡೆಯಲ್ಲಿ ಇಷ್ಟು ಬಾಚಿಕೊಂಡಿದ್ದಿ. ಮತ್ತೆ ಅದಕ್ಕೆ ಗೊತ್ತಾಗುವವರು ಯಾರು ಕೇಳಿದ್ರೆ ಅಸೌ ಚಾಸೌ ಚ ಜಾನೀತೆ ಅದನ್ನು ಹೇಳಿಬಿಟ್ಟ. ಅವನಿಗೆ ಗೊತ್ತುಂಟು ಇವನಿಗೆ ಗೊತ್ತುಂಟು ಅಂತ ಅವನ ಹೆಸರು ಹೇಳಿದ, ಅವನನ್ನು ತೋರಿಸಿಬಿಟ್ಟ. ಇವರೆಲ್ಲ ನಿನಗೆ ಗೊತ್ತಿದ್ದವರು, ನಿನ್ನ ಕೊಳ್ಳೆ ಹೊಡೆದ ವಿಷಯ ಇವರಿಗೆಲ್ಲ ಗೊತ್ತಿದೆ, ನೀನ್ ಇಷ್ಟೆಲ್ಲ ಮಾಡಿದ್ದಿ, ಅಪಹಾರ, ರಾಜನ ಸೊತ್ತನ್ನು ಅಪಹಾರ ಮಾಡಿದಿ ಅಂತ ಹೇಳಿಯೇ ಬಿಟ್ಟ. ಅಲ್ಲಿ ಎದುರೇ ಎಲ್ಲರ ಹತ್ರ ರಾಜಕೋಶ ಹೃತಃ ರಾಜಕೋಶ ತ್ವಯ ಹೃತಃ, ನೀನು ಬೊಕ್ಕಸಕ್ಕೆ ಕೈ ಹಾಕಿದ್ದಿ, ಹೊಡೆದಿದ್ದಿ ಕೊಳ್ಳೆ ಅಂತ ಹೇಳಿಬಿಟ್ಟ. ತತ ಅನ್ಯಾನಪಿ ಚಪ್ರಹ, ಇನ್ನು ಉಳಿದ ಸಂಗತಿಗಳನ್ನು ಹೇಳಿದ, ಮಾಡಿದ್ದ ಅನ್ಯಾಯಗಳು ಕೆಲವರದ್ದು, ಇನ್ನು ಕೆಲವರದ್ದನ್ನೆಲ್ಲ ನೀನು ಇಂಥವನ್ನ ಮಾಡಿದ್ದಿ, ನೀನು ಇಂಥ ಕಡೆಯಲ್ಲಿ ಇಂತಹ ಸೊತ್ತನ್ನು ಹೀಗೆ ನೀನು ಎಗರಿಸಿದ್ದಿ, ರಾಜನ ಇದನ್ನು ನೀನು ತೆಗೆದು ಬಿಟ್ಟಿದ್ದಿ ಅಂತ ಹಾಗೆ ಎಲ್ಲ ಹೇಳಿದ್ದೆಲ್ಲ ಕೇಳ್ತಾ ಇದ್ದಾರೆ. ಅದರಲ್ಲಿ ಅವತ್ತು ಎದುರು ಮಂತ್ರಿಗೆ ಇವನಿಗೆ ಗೊತ್ತುಳ್ಳದ ವಿಷಯ ಅವನಿಗೆ ಗೊತ್ತುಂಟು ಹೇಳುವಾಗ ಎಷ್ಟು ಹೇಸಿಗೆ ಆಗತ್ತೆ ಅಂದ್ರೆ ನೋಡಿ, ಒಂದು ಸಂಗತಿ ಆ ವಿಷಯದಲ್ಲಿ ಮಂತ್ರಿಯ ಹತ್ತಿರದಲ್ಲಿ ಆದ ಹೆಚ್ಚು ಕಡಿಮೆಯನ್ನು ಒಬ್ಬ ತಿಳ್ಕೊಂಡಿದ್ದಾನೆ ಅಂದ್ರೆ ಅವನಿಗೆ ಇನ್ನೊಬ್ಬ ತಿಳಿದಿದ್ದಾನೆ ಗೊತ್ತಿರುವುದಿಲ್ಲ. ನನಗೆ ಮಾತ್ರ ಅಂತ ಹೇಳಿರ್ತಾನೆ ಮಂತ್ರಿ, ನಿನಗೆ ಮಾತ್ರ ಗೊತ್ತಿರುವುದು ಅಂತ ಹೇಳಿ ಅವನನ್ನು ಬಾಯಿ ಮುಚ್ಚಿಸಿರ್ತಾನೆ. ಆ ಮಗದೊಬ್ಬನಿಗೆ ಹಾಗೆ ಹೇಳಿರ್ತಾನೆ, ನಿಜವಾಗಿ 8-10 ಜನರಿಗೆ ಗೊತ್ತಿರ್ತದೆ ಸಂಗತಿ. ಇದನ್ನೆಲ್ಲ ಬಹಳ ಚೆನ್ನಾಗಿ ಹೇಳಿಬಿಟ್ಟೆ ಎದುರಲ್ಲಿ. ಅವನಿಗೆ ಗೊತ್ತುಂಟ, ಅವನನ್ನು ಕರ್ಕೊಂಡು ಇವನೊಟ್ಟಿಗೆ ಹೋಗಿ ತೆಗೆದದ್ದು ಒಂದೇ ಸರ್ತಿ ಇವನಿಗೆ ಗೊತ್ತಿರುದು, ಹೇಳಬೇಡ ನಿನಗೊಂದು ಅರ್ಧ ಹೊಟ್ಟಿದ್ದೇನೆ ಅಂತ ಹೇಳಿ. ಈಗ ಇನ್ನೊಬ್ಬನೇ ಅದೇ ಮಾಡಿದ್ದವ, ಏನು ಇನ್ನೊಬ್ಬನನ್ನು ಕರ್ಕೊಂಡು ಹೋಗಿದ್ದಾನೆ ಅಂದ್ರೆ ಅಲ್ಲಿ ಪಾಳೆಯ ವ್ಯತ್ಯಾಸ ಆಗ್ತಾ ಇರ್ತದೆ. ರಾತ್ರಿ ಬೇರೆ ಬರ್ತಾನೆ, ಬೊಕ್ಕಸು ನೋಡೋರು ಹೀಗಿರ್ತಾರೆ. ಇದನ್ನೆಲ್ಲ ಅದಕ್ಕೊಂದು ಹಿಂದೆ ಬಾಗಿಲು, ಅದಕ್ಕೊಂದು ಬೇರೆ ಕೀ ಕೋಡ್ ವರ್ಡ್ಸ್ಗಳೆಲ್ಲ ಇರ್ತವೆ. ಅದನ್ನೆಲ್ಲ ಚೇಂಜ್ ಆದಾಗ ನಾನು ಸತ್ಯ ನೋಡಿದ್ದೇನೆ, ಬಹಳ ಚೆನ್ನಾಗಿತ್ತು, ಬಹಳ ಅದ್ಭುತವಾಗಿ ನಡೆಯುವ ಕಥೆಗಳೇ. ಹಗಲಿಗೆ ಒಬ್ಬ ನೋಡಿಕೊಳ್ಳಿಕ್ಕೆ, ಸಂಜೆ ಆದಂದ್ರೆ ಇನ್ನೊಬ್ಬ ನೋಡಿಕೊಳ್ಳಿಕ್ಕೆ. ಚಾರ್ಜ್ ತಗೊಳ್ಳುವಾಗ ಅವನು ಬಂದು ಹೋಗ್ತಾನೆ ಡ್ರೆಸ್ ಹಾಕೊಂಡು. ಆ ಕ್ಷಣದಲ್ಲಿ ಚಾರ್ಜ್ ಚೇಂಜ್ ಆಗುವ ಕ್ಷಣದಲ್ಲಿ ಒಂದರೆ ಕ್ಷಣದಲ್ಲಿ ಕರೆಂಟ್ ಕಟ್ ಆಗ್ತದೆ ಅಷ್ಟೇ. ಮತ್ತೆ ನಾನು ಹೇಳಬೇಕಾಗಿಲ್ಲ ಏನಾಯ್ತು. ಅವ ಪೇದೆ ಹೋದ, ಇವ ಪೆದ್ದ ಪೇದೆ ಬಂದ. ಅಷ್ಟೊತ್ತಿಗೆ ಆ ಮಧ್ಯದ ಕ್ಷಣದಲ್ಲಿ ಹೋದ ಕರೆಂಟಿನ ಹೊತ್ತಿನಲ್ಲಿ ಇಬ್ಬರು ಚೇಂಜ್ ಆಗುವ ಹೊತ್ತಿನಲ್ಲಿ ಹೋಗುವಾಗ ಇವ ಬರುವಾಗ, ಬಂದ ನಂತರ ಹೋಗುವುದಲ್ಲ, ಅವನು ಗಂಟೆ ಆಯ್ತ ತಕ್ಷಣ ಹೋಗುದು, ಇವ ಗಂಟೆ ಆದ ತಕ್ಷಣ ಬರುದು. ಹಾಗೆ ಒಟ್ಟಾಗುವುದಿಲ್ಲ, ಇಬ್ಬರು ಮೂರೇ ನೋಡುವುದಿಲ್ಲ.
ಹೀಗಾಗಿ ಏನಾಯ್ತು ಅಂದ್ರೆ ಆ ಒಂದರೆ ಕ್ಷಣದಲ್ಲಿ ಕರೆಂಟ್ ಹೋಗಿದ್ದಾಗ ಇವಾಗ ಕರೆಂಟ್ ಹೋಯ್ತಲ್ಲ ಅಂತ ಸ್ವಲ್ಪ 2 ಹೆಜ್ಜೆ ತಡವಾಗಿ ಬಂದ ಒಳಗೆ ಎಂಟ್ರಿ ಆಗಿದ್ದಾನೆ ಕಳ್ಳ. ಹಾಗೆ ಆನಂದ್ ಒಳಗೋದ ತಕ್ಷಣ ಬರ್ ತಗೊಂಡು ಕೊಳ್ಳೆ ಹೊಡೆದು ಇವನು ಎದುರು ಯಾರು ಹೋಗ್ಲಿಲ್ಲ ಅಷ್ಟೇ, ಮತ್ತೇನಿಲ್ಲ ಕಾವಲುಗಾರನಿಗೆ. ಮತ್ತೆ ಈ ಸೆಕ್ಯೂರಿಟಿ ಚೆಕಪ್ ಉಂಟಲ್ಲ, ನಾನು ಹೇಳಿದ್ದೇನೆ ನೀವು ಬೈಬೇಡಿ. ಮತ್ತೆ ದೊಡ್ಡ ದೊಡ್ಡ ನಿಲ್ದಾಣಗಳಲ್ಲಿ ಎಲ್ಲಿಂದ ಹೇಳುವುದಿಲ್ಲ, ಅಲ್ಲಿ ಯಾರನ್ನು ಮೊದಲೇ ಹೇಳಿರ್ತಾರೆ ಅವರಿಗೆ, ಯಾರನ್ನು ಹೋಗುವಾಗ ಸೀದೆ ಬಿಡಬೇಕು ಅಂತ ನಡೀತಿದೆ ಅದು. ಅಷ್ಟೊತ್ತಿಗೆ ಅವರು ಇದನ್ನು ಸ್ವಿಚ್ ಆಫ್ ಮಾಡಿರ್ತಾರೆ. ಹಾಗಾಗಿ ಅದು ಯಾವುದೇ ಶಬ್ದವನ್ನು ಮಾಡೋದಿಲ್ಲ, ಸೈಲೆಂಟ್ ಆಗಿರುತ್ತೆ. ಚೆಕ್ ಮಾಡಿದಾಗ ಪಾಸ್ ಜಸ್ಟ್ ಆ ಮಿನಿಟ್ ಅಲ್ಲಿ ಪಾಸ್ ಆಗಿದೆ. ಒಂದು ಕೆಲವೊಮ್ಮೆ ಏನಾಗುತ್ತೆ, ಸೌಂಡ್ ಮಾಡಿ ಇರ್ತದೆ, ಡೌಟೆಡ್ ಆಗಿ ಇನ್ನೊಮ್ಮೆ ನೋಡ್ಲಿಕ್ಕೆ ಹೋಗೋ ಸೌಂಡ್ ಇಲ್ಲ ಆಗ್ತದೆ. ಯಾಕೆ ಕೇಳಿದ್ರೆ ಅಷ್ಟೊತ್ತಿಗೆ ಅವನು ಸ್ವಿಚ್ ಆಫ್ ಮಾಡಿರ್ತಾನೆ, ಪಾಸ್ ಮಾಡಿರ್ತಾನೆ. ಗೇಟ್ ಅಲ್ಲೇ ಹೋಗ್ತಾರೆ, ಗೇಟಿನ ಪಕ್ಕದಲ್ಲಿ ನುಸುಳ್ತಾರೆ ಕೆಲವೊಮ್ಮೆ. ಆ ರಶ್ ಅಲ್ಲಿ ಗೊತ್ತಾಗುದಿಲ್ಲ, ಗೇಟ್ ಅಲ್ಲಿ ಹೋದ್ನ ಆಚಿಂದ ಹೋದ್ನ ಅಂತ ಒಂದು ಸ್ಟೆಪ್ ಅಲ್ಲಿ ಆಚಿಂದ ಹೋಗಿ ಬಿಡ್ತಾರೆ. ಇದೆಲ್ಲ ಕಣ್ಣು ತಪ್ಪಿಸಿ ಮಾಡತಕ್ಕಂಥ ವಿಲೇವಾರಿಗಳು. ಅದು ಇದಕ್ಕೆ ಅಧಿಕೃತವಾದ ಜನರ ಸಮ್ಮತಿ ಇರ್ತದೆ, ಅಧಿಕಾರಿಗಳು. ಹೀಗಾಗಿ ಇಂಥ ರೀತಿಯಲ್ಲಿ ಇವನ ಪಾಳ್ಯದಲ್ಲಿದ್ದಾಗ, ಇವನ ದಿನದಲ್ಲಿ ಬಂದಾಗ, ಇವನಲ್ಲಿ ಸಿಕ್ಕಿದಾಗ ಹೇಳಿ ಒಬ್ಬೊಬ್ಬನೊಟ್ಟಿಗೆ ಸೇರಿಕೊಂಡು ನೀನು ಹೇಳಬೇಡ ಅಂತ ಮಂತ್ರಿ 16 ಜನರಲ್ಲಿ ಟೊಪ್ಪಿ ಹಾಕಿದ್ದಾನೆ ತಗೊಂಡು. ಅವನಿಗೆ ತನ್ನ ಪಾಳ್ಯದಲ್ಲಿ ಮಾತ್ರ ತನಗೆ ಮಾತ್ರ ಬಕ್ಷೀಸ್ ಅಂತ ತಿಳ್ಕೊಂಡಿದ್ದ. ಇಲ್ಲಿ ನೋಡುವಾಗ ಅವನಿಗೆ ಆಗದವನ ಪಾಳ್ಯದಲ್ಲಿ ಮಾಡಿದ್ದಾನೆ, ಅವನಿಂದಲೂ ಬಕ್ಷೀಸ್ ಕೊಟ್ಟಿದ್ದಾನೆ. ಇದು ಅವನಿಗೆ ಹೊಟ್ಟೆ ಉರಿಯುದು, ಉಳಿದವರಿಗೆಲ್ಲ ನಾನು ಗೊತ್ತಾಗಿದ್ರೆ ಹೇಳ್ತಿದ್ದೆ ಅಲ್ವಾ ಅಂತ. ಈಗ ಹೇಳ್ತಾ ಇದ್ದಾನಲ್ಲ ಇವ ಮುನಿ ಋಷಿ ಹೇಳ್ತಾ ಇದ್ದಾನಲ್ಲ, ಎಲ್ಲ ಸತ್ಯವೇ ಮಾರ್ಯಾರೆ. ನಚಾಸ್ಯ ವಚನಂ ಕಿಂಚಿತ್ ಅನರ್ಥಂ ಶ್ರೀಯತೆ ಕ್ವಚಿತ್. ಇವರು ಹೇಳಿದ್ರಲ್ಲಿ ಒಂದು ತಪ್ಪಿಲ್ಲ. ವ್ಯಕ್ತಿ ವಿಷಯ, ಸೊತ್ತಿನ ವಿಷಯ, ದಿನದ ವಿಷಯ, ಕಾಲದ ವಿಷಯ, ದೇಶದ ವಿಷಯ ಎಲ್ಲ ಹೇಳುತ್ತಾ ಇದ್ದಾರೆ. ಇಂಥ ಕಡೆ ಇಂಥ ದಿನದಲ್ಲಿ ಇಂಥ ರೀತಿ ಅಂತ ಎಲ್ಲ ಗೊತ್ತಾಗಿ ಎಲ್ಲ ಮಾಯ ಮುಚ್ಚಿದ್ದಾರೆ. ಒಂದು ಚೂರು ಸುಳ್ಳಿಲ್ಲ. ರಾಜನಿಗೆಲ್ಲ ಗೊತ್ತಾಗಿ ಹೋಯ್ತು. ಏನ್ ಮಾಡಿದ್ರಿ ಇವರು, ನೀವೇ ಹೇಳಿ ಏನ್ ಮಾಡಬಹುದು ಅಂತ. ಅಂತವನನ್ನು ತೆಗೆಯುವುದಲ್ವ ಮೊದಲಿಗೆ? ಹೌದು. ಮತ್ತೆ ಅವನಿಗೆ ಕಾರಣವಾದದ್ದನ್ನಿಗೆ ತೆಗೆದು ನಿಜವಾಗಿ ಅಲ್ಲಿ ನೋಡ್ಲಿಕ್ಕೆ ಹೋದ್ರೆ ತಮ್ಮ ಅತಿಕ್ರಮ್ಯ, ಅವನ ಮೇಲೆ ಏನು ಮಾಡ್ಲಿಕ್ಕಿತ್ತವರಿಗೆ, ಆದ್ರೆ ಆಗ್ಲಿಲ್ಲ. ಏನೋ ಹೆಚ್ಚು ಕಮ್ಮಿ ಆಯ್ತು. ಮತ್ತೇನಾಯ್ತು ಅದರಿಂದಾಗಿ ಏನಾಯ್ತು ಅಂದ್ರೆ ಕಾಗೆಯನ್ನೇ ಅವರು ಕಾಕಂ ಅಪೋತ್ಸಯನ್ ಅವನನ್ನು ಬಿಟ್ಟು ಏನ್ ಮಾಡಿದ್ರು ಕೇಳಿದ್ರೆ ಅವರು ಕಾಗೆಯನ್ನೇ ಕಡ್ದಾಕಿದ್ರು. ಅಂದ್ರೆ ಬಾಣ ಪ್ರಯೋಗ ಮಾಡಿದ್ದಾರೆ ಪಂಜರದೊಳಗೆ, ಅದು ಸತ್ತೋಗಿದೆ. ಇವ ನೋಡಿದ ಕಾಗೆ ಸತ್ತಿದೆ. ನಿಜವಾಗಿ ಇಲ್ಲಿ ಪ್ರಿನ್ಸಿಪಲ್ ಏನಿಲ್ಲ, ನಿಜವಾಗಿ ಕಾಗೆ ಏನು ಮಾತಾಡುವುದಿಲ್ಲ, ಕಾಗೆ ಕತೆ ಅಲ್ಲ, ಅವರು ತೋರಿಸ್ಲಿಕ್ಕೆ ಮಾಡಿದ ನಾಟಕ ಅದು. ನನಗೆ ಕಾಗೆ ಹೇಳತ್ತದೆ ಅಂತ. ಮತ್ತೆ ಅವನು ಕೇಳಿಕೊಂಡದ್ದೆಲ್ಲ ನಾನು ಮೊದಲೇ ಹೇಳಿದೆ, ಊರೆಲ್ಲ ತಿರುಗಿದ, ಯಾರ್ಯಾರದ್ದು ಏನೇನೆಲ್ಲ ಗುಟ್ಟು ತಿಳ್ಕೊಂಡ. ನನಗೆ ಕಾಗೆ ಹೇಳ್ದ, ಊರಿನಲ್ಲಿ ಅದೇ ಪ್ರಚಾರ ಮಾಡಿದ್ದ, ನನಗೆ ಕಾಗೆ ವಿದ್ಯೆ ಗೊತ್ತುಂಟು ಅಂತ. ಆದ್ರಿಂದ ಯಾರು ಸಹ ಸುಳ್ಳು ಹೇಳಿಕ್ಕೆ ಹೋಗ್ಲಿಲ್ಲ. ಇವಾಗ ಕೇಳಿಕೊಂಡದ್ದೇನು ಸುಮ್ಮನೆ ದೇಶ ಅವರೇ ತಿಳ್ಕೊಂಡು ಜನ ಏನು ಇನ್ಫಾರ್ಮೇಶನ್ ಕೊಡುವಾಗ ಎಲ್ಲರಿಂದ ಕಲೆಕ್ಟ್ ಮಾಡಿದ್ರಿಂದ ಒಂದೇ ಕಡೆ ಆದ್ರೂ ಕೂತು ಎಲ್ಲ ಕೇಳಿದ್ದಾನೆ ಹೇಳ್ಬೋದು, ಇದು ಗೊತ್ತಾಗೋದಿಲ್ಲ ಬಿಡಿ. ಇಲ್ಲಿ ಕಾಗೆ ಸತ್ತಿದೆ. ಇವ ಮರುದಿನ ಬೆಳಿಗ್ಗೆ ರಾಜನ ಭೇಟಿಗೆ ಬಂದ, ರಾಜನಲ್ಲಿಗೆ ಬಂದ. ಹೇಳ್ತಾನವನು, ಪೀಠಿಗೆ ಹಾಕ್ತಾನೆ, ಬಹಳ ಚಂದವಾದ ಪೀಠಿಗೆ. ಭೀಷ್ಮರೇ ಹೇಳ್ತಾರೆ, ಬಂದ ಬೇನೆ ಹೇಳಿದ್ದಾನೆ, ಮಿತ್ರಾರ್ಥಂ ಅಭಿ ಸಂತಪ್ತ ಭಕ್ತಿಯ ಸರ್ವಾತ್ಮನ ಆಗತ. ನಾನು ಬಂದದ್ದು ಫ್ರೆಂಡ್ಲಿ, ಅವನಿಂದ ಒಳ್ಳೆ ಕೆಲಸ ಆಗಲಿ ಅಂತ. ರಾಜ ಪ್ರಜೆಗಳೆಲ್ಲರ ಮಿತ್ರನೇ ಅಲ್ವ, ಹಾಗಾಗಿ ನನಗೆ ನೀನು ಒಳ್ಳೆಯವನು ಅಂತ. ಹಾಗಾಗಿ ನಾನು ಮೈತ್ರಿಯ ತನದಲ್ಲಿ, ಆ ಒಂದು ದೊಡ್ಡ ಪ್ರಯೋಜನದಲ್ಲಿ ನನಗೆ ಸ್ವಲ್ಪ ಬೇಸರ ಆಗಿದೆ, ಅದಕ್ಕೆ ಬಂದಿದ್ದೇನೆ ಮಾತಾಡಿಸುವ ಅಂತ. ಪ್ರೀತಿ ಇದೆ ನಿನ್ನ ಮೇಲೆ, ನನಗೆ ಗೌರವ ಇದೆ. ಮತ್ತೀಗ ಏನಾಗ್ತದೆ ಹೇಳಿದ್ರೆ, ಅಯಂತ ಅವಾರ್ಥ ಹರಿಯತ್, ನಾನೀಗ ಸಾಯ್ತಾ ಇದ್ದೇನೆ ಆ ಲೆಕ್ಕದಲ್ಲಿ, ಅಥವಾ ನನ್ನನ್ನು ಅಪಹಾರ ಮಾಡ್ಯಾರ ನಿನ್ನ ಮಂತ್ರಿಗಳು. ನಾನು ಸತ್ಯ ಹೇಳಿದ್ನಲ್ಲ ಅವರಿಗೆ, ನಿನ್ನ ಎದುರು ಹೇಳಿದ್ನಲ್ಲ, ಅವರೆದುರೇ ತಿಳಿಸಿದ್ನಲ್ಲ ನನ್ನ ಕಾಗೆ ಕತೆ. ಮತ್ತೆ ಹೇಳ್ತಾನವನು, ಹಾಗಾಗಿ ಈಗ ನನ್ನನ್ನು ಅವ್ರು ಬಿಡುವುದಿಲ್ಲ. ಬ್ರೂಯಾತ್ ಯಹ ಬ್ರೂಯಾತ್ ಅಕ್ಷಮಾನ್ವಿತ, ಯಾವುದನ್ನು ಸಹಿಸಿಕೊಳ್ಳದೆ ಕ್ಷಮೆ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲರೂ ಕೇಳೋದಾಗಿ ತಪ್ಪು ಮಾಡಿದ್ದುಂಟು ಸಾರಿ ಅಂತ ಹೇಳೋದಲ್ಲಿ ಮುಗಿಯಿತು, ಅದಾಗ್ತದ. ಹಾಗೆ ಕ್ಷಮಿಸಿ ಬಿಡಿ ರಾಜರೇ. ಏನು ಮುಕ್ಕಾಲು ಬುಕ್ಕಸು ಕೊಳ್ಳೆ ಹೊಡೆದಾಗಿದೆ, ಇನ್ನು ಕ್ಷಮಿಸಿ ಬಿಡುವುದೆಂದದ್ದು. ಕ್ಷಮಿಸಿ ಬಿಡುವುದು ಅಂದ್ರೆ ಕೆಲಸದಿಂದ ತೆಗೆಯುವುದಲ್ಲ, ಅವನನ್ನು ದುಡ್ಡು ಹೋದ್ರೆ ಹೋಗ್ಲಿ ಅಂತ ಹೇಳಿಕೊಳ್ಳಿ,
ಮುಂದುವರಿಸಿ ನಾಳೆಯಿಂದ ಹೊಸ ಸಂಬಳಕ್ಕೆ ನನ್ನನ್ನು ಇಟ್ಟುಕೊಳ್ಳಿ, ಇದೆಂತಾಗ್ತದೆ? ಅದನ್ನ ನಾನು ಸಹಿಸಿಕೊಳ್ಳದಂತೆ, ನಿಮಗೆ ಕ್ಷಮೆ ಬರದಂತೆ ಅವರ ಸುದ್ದಿಗಳನ್ನೆಲ್ಲ ಹೇಳಿಬಿಟ್ನಲ್ಲ. ಹಾಗಾಗಿ ನಾನು ಸ್ವಲ್ಪ ಮಾತಾಡಲಿಕ್ಕೆ ಬಂದಿದ್ದೇನೆ. ನನ್ನನ್ನೇ ಅವರು ತೆಗೆದ ತಥಾವಿಧಸ್ಯ ಸುಹೃದ ಕ್ಷಂತವ್ಯಂ ಸಂವಿಜಾನತ. ನಾನು ಹೇಳಿಕೊಂಡೆ, ನಿನ್ನ ಮಂತ್ರಿಗಳಿಂದ ನಿನ್ನನ್ನು ಬೇರೆ ಬೇರೆ ಮಾಡಿದೆ, ರಾಜ ತಿಳಿದುಕೊಂಡಾನು. ನನಗೆ ಗೊತ್ತಿದ್ರು ಅವರ ಉಪಕಾರಗಳ ಎದುರಲ್ಲಿ ನಾನು ಸುಮ್ಮನೆ ಇರಬೇಕು ಅಂತ. ಒಂದು ಕಡೆ ದೊಡ್ಡ ಇದೇ ರೀತಿಯಾದ ನಿರಂತರವಾದ 10, 50, 60, 70 ವರ್ಷಗಳಷ್ಟು ದೀರ್ಘಕಾಲದ ನಂಟಿನಲ್ಲಿ ಒಬ್ಬ ಸ್ವಾಮಿಯ ಹತ್ತಿರದಲ್ಲಿ ಒಬ್ಬ ಸೇವಕ ಸೇವೆಯಲ್ಲಿದ್ದವ, ಅವರದ್ದೇ ಆದ ಸಂಸ್ಥೆಯಲ್ಲಿ 10, 50 ವರ್ಷಗಳಿಂದ ಸಣ್ಣದಿಂದ ದೊಡ್ಡದರವರೆಗೆ ಸೇವೆಯಲ್ಲಿದ್ದವ, ಸಣ್ಣದಿಂದಲೂ ಸ್ವಲ್ಪ ತಿಳಿದಾಗ ಮೇಲಕ್ಕೆ ಬಂದಾಗ ಎಗರಿಸ್ತಾ ಇದ್ದಾನೆ, ಅವರದ್ದು ಸೊತ್ತುಗಳನ್ನು ಕಬಳಿಸ್ತಾ ಇದ್ದಾನೆ. ಅದು ಎಲ್ಲರಿಗೂ ಗೊತ್ತಾಗುವಷ್ಟು ಮಟ್ಟಿನಲ್ಲಿ ಇದೆ ಆ ಕಬಳಿಕೆ. ಅದನ್ನು ಒಮ್ಮೆ ಆ ವ್ಯಕ್ತಿಯ ಹತ್ತಿರದಲ್ಲಿ ಹೇಳಿಬಿಟ್ರು 4 ಜನ ಸೇರಿ, ಹೀಗೆ ಆಗ್ತಾ ಉಂಟು, ನಿಮ್ಮ ಪರಮ ಆಪ್ತ ಅಂತ, ಒಳ್ಳೆ ಸೇವಕ ಅಂತ 10, 50 ವರ್ಷಗಳಿಂದ ನಿರಂತರವಾಗಿ ನಿಮ್ಮಲ್ಲಿ ಇದ್ದುಕೊಂಡು ಒಳ್ಳೆ ಅವನಿಗೆ ಎಲ್ಲ ಮಾಟೆಗಳು ಮೂಟೆಗಳು ಗೊತ್ತುಂಟು, ಹಾಗಾಗಿ ತುಂಬ ಹೋಗ್ತಾ ಇದೆ ಎಲ್ಲ ಅಂದರೆ ಅವ್ರು ಹೇಳ್ತಾರೆ, ಹೌದು ನನಗೆ ಗೊತ್ತುಂಟದು ಅಂದರು. ನೋಡಿ, ನಾನು ತಿಳ್ಕೊಂಡಿದ್ದೇನೆ, ಮತ್ತೆ ಯಾಕೆ ದೂರ ಇಡಲಿಲ್ಲ, ತೆಗಿಲಿಲ್ಲ, ಬೇಡ ಇಡಲಿಲ್ಲ? ಹೇಳ್ಬೋದಿತ್ತು, ತೆಗಿಬೋದಿತ್ತು, ದೂರ ಇಡ್ಬೋದಿತ್ತು, ಆದರೆ ಮಾಡಲಿಲ್ಲ. ಯಾಕೆ ಅಂದರೆ ನನಗೊಂದು ಬೇಕಲ್ಲ ಒಬ್ಬ ಜನ ಆಗ ಮತ್ತೆ ಕೆಲಸಕ್ಕೆ. ಹೌದು, ಯಾರನ್ನಾದ್ರೂ ಹಾಕೊಳ್ಳುತ್ತೇನೆ, ಹಾಕೊಳ್ಳಿ. ಆದರೆ ಅವನೇನು ಮಾಡ್ತಾನೆ, ಅವ ಇವತ್ತಿನವ, ಹೊಸವ, ಅವನಿಗೆ ಇವತ್ತಿನ ಕಥೆ ಎಲ್ಲ ಗೊತ್ತು, ಇವತ್ತಿನ ಟೆಕ್ನಾಲಜಿ ಗೊತ್ತು ಅವನಿಗೆ, ತಂತ್ರಗಾರಿಕೆ. ಇವ ಹಳೆಯವ, ಹಳೆದಷ್ಟೇ ಇವನಿಗೆ ಗುರುತ, ಅದನ್ನ ಹಳೆಯ ರೇಟಲ್ಲೇ ಇದ್ದಾನವ ತೆಗೆಯುವುದರಲ್ಲಿ. ಇವ ಹೊಸಬ, ಈಗ ಶುರು ಮಾಡುವಾಗ ಇವತ್ತಿನ ರೇಟಲ್ಲಿ ಶುರು ಮಾಡ್ತಾನೆ, ಅದು ಹೈ ಪಿಚ್ಚಲ್ಲಿ ಇರ್ತದೆ. ಆದ್ರಿಂದ ಹಳೆಯವ ಕಳ್ಳ ಹೊಸ ಕಳ್ಳನಿಗಿಂತ ವಾಸಿ ಅಂತ ಹೇಳಿದರು. ಇವ ಜಾಸ್ತಿ ಕೊಳ್ಳೆ ಹೊಡೆದಾನು, ಬೇರೆ ರೀತಿಯಲ್ಲಿ ಕೊಳ್ಳೆ ಹೊಡೆದಾನಿನ್ನು ನೋಡಿ. ಇವತ್ತಿನವರಿಗೆ ಕೆಲವು ಸೊತ್ತುಗಳು ಮಾತ್ರ ಅಪಾರ ಹಾಕ್ತಿದ್ದು ಇಟ್ಕೊಳ್ಳುವ, ಅವನ ಸಮಯದಲ್ಲಿ ಹಾಗಲ್ಲ, ಸೊತ್ತು ಎಲ್ಲ ಹಾಗೆ ಇರ್ತವೆ, ಮತ್ತೆ ಅದರ ಮೌಲ್ಯಗಳು ಹೋಗಿರ್ತವೆ. ಅರ್ಥ ಆಗಿರಬಹುದು ನಿಮಗೆ. ನಾನೇ ಕಣ್ಣಾರೆ ನೋಡಿದ್ದೇನೆ, ಒಂದು ಅಭಿಷೇಕದ ಒಂದು ದೊಡ್ಡ ತಂಬಿಕೆ ಚೆನ್ನಾಗಿದೆ, ಗಟ್ಟಿ ಇದೆ. ನಾನು ಅದನ್ನು ಕೈಯಲ್ಲಿ ಎತ್ತಿಕೊಂಡು ನೀರನ್ನು ಪ್ರತಿಮೆಗೆ ಹೊಯ್ಬೇಕು ಅಂತಾದ್ರೆ ಆ ನೀರು ಬೀಳೋ ಹೊತ್ತಿನಲ್ಲಿ ಆ ಹಿಡ್ಕೊಂಡ ಗ್ರಿಪ್ಪನಲ್ಲಿ ನೋವಾಗ್ತಿತ್ತು, ಅಂದ್ರೆ ಅಷ್ಟು ಭಾರ. ಹಳೆದ್ದು ಬೆಳ್ಳಿಯ ಗಟ್ಟಿಯೇ ಉಂಡೆ, ಹಿಂದೆ ಮಾಡುವಂಥದ್ದು ಬಹಳ ಅದ್ಭುತವಾದದ್ದಲ್ವಾ, ಸ್ಟ್ರಾಂಗ್ ಸ್ಟ್ರೆಂತ್. ಅದೇನಾಯ್ತು ಕೇಳಿದೆ ಮತ್ತೊಂದು ಸತಿ, ಯಾವತ್ತು ಬಂದಾಗ ಎಷ್ಟೋ ಒಂದು ವರ್ಷಗಳ ಅಂತರದಲ್ಲಿ, 4-6 ವರ್ಷ ಅಂತರದಲ್ಲಿ ಅದೆಲ್ಲಿ ಹೋಯ್ತು ಅಂದೆ. ಅದಿಲ್ಲ, ಅದ್ರ ಬದಲಿಗೆ ಒಂದು ಬೇರೆ ಬಂದಿದೆ ಅಂದು. ಯಾಕೆ ಹೇಳಿದೆ, ಅದು ಹಾಳಾಯ್ತಂತೆ, ಬಿದ್ದು ತೂತಾಯ್ತಂತೆ, ಅದಕ್ಕೆ ಯಾರ ಅಂಕೆಯಲ್ಲಿ ಇದ್ದಾಗ ಅದು ಬಿತ್ತು ಹಾಳಾಯ್ತು, ಅವರು ಬೇರೆ ತಂದಿಟ್ಟಿದ್ದಾರೆ. ಅದನ್ನು ಎತ್ತಿಕೊಂಡೆ ನಾನು. ಆಹಾ, ಏನು ಹಗುರ, ಆಡಬಹುದು ಆಟದಂತೆ, ಚೆಂಡಿನಲ್ಲಿ ಆಡಿದಂತೆ. ಅದು ಎತ್ತಿದ್ರೆ ಕೈ ನೋವಾಗ್ತಿತ್ತು ಹಿಡಿದಾಗ, ಅಷ್ಟು ಭಾರಭೂತವಾದದ್ದು, ಅಷ್ಟು ದಪ್ಪನೆ ಇದ್ದು, ಅದರ ರಿಪ್ಲೇಸ್ ಆದದ್ದು ಕತೆ ನೋಡಿ. ಅದರ 100ನೇ ಒಂದು ಅಂಶವೂ ಇಲ್ಲ ಆ ಲೆಕ್ಕಾಚಾರದಲ್ಲಿ. ಇದು ಆಗುತ್ತೆ ರಾಜರಲ್ಲಿ. ಕಾಣ್ಲಿಕ್ಕೆ ಅಲ್ಲೇ ಇರುತ್ತೆ ಸೊತ್ತುಗಳು, ಆದರೆ ಅದು ಅಲ್ಲ, ಡೂಪ್ಲಿಕೇಟ್, ಆಂಟಿಕ್ ಪೀಸ್ ಅಲ್ಲ ಅದು. ಯಾವತ್ತು ಹೊರಟೋಗಿ ಅಂಥದ್ದೇ ಮಾಡಿ ಇರ್ತಾರೆ. ಇಂಥದ್ದೆಲ್ಲ ಒರಿಜಿನಲ್ ಇದ್ದದ್ದು ಹೋಗಿ ಡೂಪ್ಲಿಕೇಟ್ಗಳು ಬರ್ತಾರೆ, ಹೊಳೆಯುವ ಕಲ್ಲುಗಳು ಬರ್ತಾವೆ, ವಜ್ರ ವೈಡೂರ್ಯಗಳು ಹೋಗ್ತವೆ. ಹೀಗಾಗಿ ಅವರು ಒಪ್ಪಲಿಲ್ಲ ಚೇಂಜ್ ಮಾಡಲಿಕ್ಕೆ. ಆದ್ರಿಂದ ರಾಜನ ಮೇಲೆ ಈ ಮುನಿ ಹೇಳುತ್ತಾನೆ, ಕ್ಷಮಿಸಿಬಿಡಪ್ಪ, ಅಂದ್ರೆ ಎದುರೇ ಅವರೆಲ್ಲ ಕೀಟಲೆ ಮಾಡಿದ್ದಾರೆ ಅಂತ ರಾಜನೇ ಹೇಳಿದ್ರೆ, ರಾಜನಿಗೆ ಎಷ್ಟು ಉಪಕಾರ ಮಾಡಿರ್ಬೋದು ಒಂದೊಮ್ಮೆ, ಅದು ಅನಿವಾರ್ಯ ಆಗಿರ್ಬೋದು ಅವನಿಗೆ. ಬಿಟ್ಟಿಲ್ಲ, ನಾನು ಕತೆ ಹೇಳಿದ ಹಾಗೆ ಬಿಟ್ಟಿಲ್ಲದ ಸಂಗತಿಯ ವ್ಯಕ್ತಿಗಳವರು, ಮತ್ತೆ ಕೆಲವರು ಸಂಬಂಧಿಗಳೇ ಇರ್ತಾರೆ. ಭೀಷ್ಮನೇ ಕಳೆದ ಬಾರಿ ಹೇಳಿದೆ, ಸಂಬಂಧಿ ಇಲ್ಲ ಅಂತ ಆದ್ರೆ ನಮಗೆ ಸಹಾಯಕ್ಕೆ ಬರುವವರು ಯಾರಿಲ್ಲ. ಸಂಬಂಧಿಯನ್ನು ನಂಬಿ ಕೂತ್ರೆ ಸಂಬಂಧಿಯಷ್ಟು ಕೊಳ್ಳೆ ಹೊಡೆಯೋರು ಬೇರೆ ಇಲ್ಲ. ಯಾಕೆ, ಅವನು ಹೇಳಿಕೊಳ್ತಾನೆ, ನಾನು ಸಂಬಂಧಿ ಅಲ್ವಾ ಅಂತ. ಗಮನಿರುತ್ತೆ, ಕೆಲವು ಎಳೆಯಗಳೆಲ್ಲ ರಾಜರಾಗ್ತಾರೆ, ಅಣ್ಣನಂತವರು ಇರುವವರ ಅಂದ್ರೆ ಅವರೆಲ್ಲ ಕೊಳ್ಳೆ ಹೊಡಿತಾರೆ. ನಾವು ನೋಡಿದ್ದೇವಲ್ಲ ಧರ್ಮರಾಜನ ಕತೆ ಇದ್ದ ಹಾಗೆ. ಪಾಪ ಧರ್ಮರಾಜ ಬೆಪ್ಪ, ಮರಯ್ಯ ದ್ಯೂತಕ್ಕೆ ಅಂತ ಕರೆದ,
ದೊಡ್ಡಪ್ಪನ ಮಗ ಸ್ವಲ್ಪ ಜೋರಿದ್ದಾನವ, ಎಲ್ಲ ಎಗರಿಸಿಕೊಂಡ, ಮೂಟೆ ಹೊಡೆದ. ಇವ ಕಡೆಗನ್ ಬಿಟ್ಟು ನೋಡ್ತಾ ಇದ್ದಾನೆ. ಹೌದಾ, ಬರುವಾಗಲೇ ಹೇಳಿದ್ದೆ ನೋಡಿ, ಇದೇ ಧರ್ಮರಾಜ ಬರುವಾಗಲೇ ಹೇಳುತ್ತಾನೆ, ದ್ಯೂತಕ್ಕೆ ಬರುವಾಗಲೇ ಯಾರೆಲ್ಲ ಆಡ್ತಾ ಇದ್ದಾರೆ ಕೇಳಿದ. ಪಟ್ಟಿ ಕೊಟ್ಟರು ಅವರು, ಇದ್ರ ಹೇಳಿದ ಇವರೆಲ್ಲ ಇದ್ದಾರೆ. ಒಮ್ಮ ಅಂತಾನೆ. ಯಾಕೆ? ಎಲ್ಲ ಎಂತ ಭಯಂಕರರು, ದುರ್ಯೋಧರ ಅಂತ ನಾನು ಹೇಳುವಾಗ ಯಬ್ಬ ದೂರ್ತಾರೆ, ಎಲ್ಲ ವಂಚನೆಯಲ್ಲಿ ಆಡುವವರೇ, ಎಲ್ಲ ಕಪಟಿಗಳೇ ಇರುವುದು, ಅವ್ರ ಪಕ್ಕದಲ್ಲಿ ಆಡುವುದ? ಆಗ್ಲೇ ಎದುರುಗೊಂಡಿದ್ದಾನವ, ಏನ್ ಮಾಡುವ? ಹಾಗಾಗಿ ಬಹಳ ಚೆನ್ನಾಗಿದೆ. ಅದನ್ನ ರಾಜನಿಗೆ ಎಂತವ್ರು ಇರ್ತಾರೆ ಸುತ್ತಮುತ್ತಲು ಅಂತ ಮೊದಲೇ ಭೀಷ್ಮ ಹೇಳಿದ. ಇಂಥವ್ರು ಸಿಕ್ಕಿಬಿಡುತ್ತಾರೆ, ಸಿಕ್ಕಿಬಿದ್ದವರನ್ನು ಹೇಳಿಕೊಟ್ಟ ಕಥೆ ಹೇಗಿರ್ತದೆ, ಹೇಳಿಕೊಟ್ಟವನ ಕಥೆ ಹೇಗಾಗ್ತದೆ ಅಂತ. ಅದಕ್ಕೆ ಭೀಷ್ಮ ಮೊದಲು ಹೇಳಿದ್ದು, ಯಾವನೊಬ್ಬನಾದ್ರೂ ಸಂಪತ್ತಿನ ಕೊಳ್ಳೆ ಹೊಡೆಯುವ ವಿಷಯದಲ್ಲಿ ರಾಜನಿಗೆ ದೂರು ಕೊಟ್ಟವರನ್ನು ಚೆನ್ನಾಗಿ ರಕ್ಷಣೆ ಮಾಡಿ, ಅವನಿಗೆ ರಕ್ಷಣೆ ಅವಕಾಶ ಉಂಟು. ಬಡಿತಾರವರನ್ನು, ಸಾಕ್ಷಿ ನಾಶ ಮಾಡ್ತಾರೆ. ಇವತ್ತು ನಡೆಯುವುದೇನುಂಟೋ ಅದು ಭೀಷ್ಮ ಮೊದಲೇ ಹೇಳಿಟ್ಟಿದ್ದಾನೆ ಹೀಗೆ ಅಂತ. ಹೇಳಿದ್ದವನನ್ನು ಮೊದಲು ಮುಗಿಸ್ತಾರೆ. ಎಲ್ಲಿ ಕೇಳ್ತಾನೆ ಮತ್ತಾಯ್ತಲ್ಲ. ಇವತ್ತು ನಾವು ಹೇಳಿದವನ ಹೇಳಿಕೆಯನ್ನು ರೆಕಾರ್ಡ್ ಮಾಡಿದ್ರು ವಾಯ್ಸ್ ಚೇಂಜ್ ಅಂತಾರೆ, ಮತ್ತೆ ಬೇರೆಯವನು ಅಂತ ಹೇಳ್ತಾರೆ. ಅದು ಒಂದು ವಿಚಿತ್ರ ಮಾಡಿಬಿಡ್ತಾನೆ. ಅಲ್ಲ ಅಂತ ಹೇಳಿ ಅವನನ್ನು ದುಡಿ ಬಿಡ್ತಾರೆ. ಎಷ್ಟು ಕಷ್ಟ ಇರುತ್ತೆ. ಅದು ವಿಡಿಯೋ ಆಗಿದ್ರು ಅದು ಮಂಡೆ ಮಾತ್ರ ಅವನದ್ದು, ದೊಂಡೆವನದ್ದಲ್ಲ ಅಂತ ಹೇಳಿಬಿಡ್ತಾರೆ. ಅದು ಎಡಿಟೆಡ್. ಹೀಗೆ ಸಾಧ್ಯ ಇದ್ದಷ್ಟು ಎರಡು ನಾಲಿಗೆಯವರು ಏನು ಬೇಕಾದ್ರೂ ಬದಲಿಸಲಿಕ್ಕೆ ನಮ್ಮಲ್ಲಿ ಒಳ್ಳೆ ಟ್ರೈನ್ಡ್ ಆಗಿ ಬಂದಿದ್ದಾರೆ, ಅವರು ಸಿಗ್ತಾರೆ. ಹಾಗಾಗಿ ಇಲ್ಲಿ ರಾಜನಿಗೆ ಗಾರೆ ಹೇಳಿದ, ತಥಾವಿಧಸ್ಯ ಸುಹೃದ ಕ್ಷಂತವ್ಯಂ ಸಂವಿಜಾನತ. ನಾನು ನಿನ್ನ ಮಿತ್ರನಿಗೆ ಸಹಾಯ ಮಾಡಬೇಕು ಎನ್ನತಕ್ಕ ಪ್ರಯೋಜನದಲ್ಲಿ ಬಂದವ. ಹಾಗಾಗಿ ನೀನು ಮಿತ್ರನಾಗಿ ನನ್ನನ್ನು ಮಿತ್ರನಂತೆ ಕ್ಷಮಿಸಬೇಕು. ನೀನು ಗೊತ್ತಿದೆ ರಾಜಧರ್ಮ ಹೇಗೆ ಅಂತ, ಹೇಳಿಕೊಡುವವರು ಹೇಗಿರ್ತಾರೆ, ಚಾಡಿಕೋರವರು ಎಂತವರು ಎಲ್ಲ ಗೊತ್ತಿರ್ತದೆ. ಆದ್ರಿಂದ ನಾನು ನಿನಗೆ ಐಶ್ವರ್ಯಮಿಚ್ಛತಾ ನಿತ್ಯಂ ಪುರುಷೇಣ ಭಭೂಷತ. ನಾನು ನಿನಗೆ ಬಂದದ್ರಿಂದ ನೀನು ನಿನ್ನ ಒಳಿತಿಗೆ, ನಿನ್ನ ಒಡೆತನಕ್ಕೆ, ನಿನ್ನ ಇರುವಿಕೆಗೆ ಮುಖ್ಯ. ರಾಜ ಇಲ್ಲ ಅಂತಾನೆ ಈಗ ಮುಂದುವರಿಸಿ ಹೇಳ್ತಾನೆ. ಮತ್ತೆ ತುಂಬಾ ಮಾತಿದೆ, ಮಾತಾಡ್ಲಿಕ್ಕೆ ಉಂಟು. ಹೇಳ್ತಾನೆ, ನೀನ್ ಇರಬೇಕು ಅಂತ ಬಂದೆ, ನೀನು ದೊರೆಯಾಗಿರ್ಬೇಕು ಅಂತ ಬಂದೆ, ನಾನು ನಿನ್ನ ಮಿತ್ರನಾಗಿ ಸಹಾಯಕ್ಕೆ ಬಂದಿದ್ದೇನೆ, ನೀನು ಮಾತಾಡ್ಲಿಕ್ಕುಂಟು ನನಗೆ, ನೀನು ಕ್ಷಮಿಸಿಬಿಡು, ನಾನು ಹೇಳಿಬಿಟ್ಟೆ ನಿನ್ನೆ ಅಂತ ಹೇಳುತ್ತಾನೆ. ರಾಜ ಹೇಳ್ತಾನೆ, ಅದಕ್ಕೇನಂತೆ, ಮಾರ ಹೇಳು. ಕಸ್ಮಾತ್ ಅನ್ನ ಕ್ಷಮೇಯಂ ಆಕಾಂಕ್ಷನ್ ಆತ್ಮನೋಹಿತಂ. ಆತ್ಮನೋಹಿತಂ ಆಕಾಂಕ್ಷನ್, ನನಗೆ ಒಳ್ಳೇದಾಗ್ತದೆ ಅಂತಂದ್ರೆ ನಾನು ಕ್ಷಮಿಸುವುದಿಲ್ವಾ? ನೀನು ನನಗೆ ಒಳ್ಳೇದಾಗಬೇಕು ಅಂತ ಮಾತಾಡ್ಲಿಕ್ಕೆ ಬಂದೆ ಅಂದ್ರೆ ಮತ್ತೆ ಹೇಗೆ ಸಂಕೋಚನ? ಹೇಳಿಬಿಡು, ನಾನು ಮಾಡುತ್ತೇನೆ. ಕರಿಷ್ಯಾಮಿ ತೇ ವಾಕ್ಯಂ, ಎಂತ ಹೇಳು, ಮಾಡ್ಲಿಕ್ಕೆ ನಾನು ಸಿದ್ಧ ಅಂತ ಹೇಳಿಕೊಂಡು ರಾಜ ಅವನಿಗೆ ಭರವಸೆ ಮೂಡಿಸಿದ್ದ ನಂತರ, ಯಾಕೆ ದೂರು ಕೊಡುವುದು, ಆಕ್ಷೇಪಿಸುವುದು, ಪರಿಚಾರಕರ ಬಗ್ಗೆ ಏನಾದರೂ ಅವಮಾನ ಅಪಕ್ಷೇಪ ಮಾಡುವುದು ಒಂದು ದೊಡ್ಡ ತಪ್ಪೇ ರಾಜಧರ್ಮದಲ್ಲಿ. ಏನು, ನನ್ನ ಮಂತ್ರಿಯನ್ನು ಕಳ್ಳ ಹೇಳ್ತೀಯ, ಅಲ್ಲೇ ಅವನಿಗೆ ಶೂಲಕ್ಕಾಗಿ ಬಿಟ್ರೆ, ಅದು 4 ಜನರೆಲ್ಲ ಸೇರಿಕೊಂಡು ಹೌದು ರಾಜ ಹೇಳಿ ಅವರೇ ಬಡಿಲಿಕ್ಕೆ ನಿಂತ್ರೆ, ಅದರಿಂದ ಬಹಳ ಧೈರ್ಯ ತಕೊಂಡು, ಏನು ಪರಿಚಯದ ವ್ಯಕ್ತಿ ಅಲ್ಲ. ಮತ್ತೆ ರಾಜರಿಗೆಲ್ಲ ಋಷಿಗಳ ಪರಿಚಯ ಆಗಿರ್ಬೇಕು ಅಂತಿಲ್ಲ, ಬಂದಾಗೆಲ್ಲ ಅವರು ಕೈ ಮುಗಿಯುವವರೇ, ಚಿರಪರಿಚಿತರಂತೆ ಅವರಲ್ಲಿ ಗೌರವವನ್ನು ಮಾತುಕತೆಯನ್ನು ನಡೆಸುವವರು, ಅಂತಃಪುರದಲ್ಲಿ ಅವರಿಗೆ ಪ್ರವೇಶವನ್ನು ಕೊಡುವವರು. ಈವನ್ ಜರಾಸಂತನೇ ಹೇಳಿದ್ದಲ್ಲ, ಗಮ್ಮತ್ತಿತ್ತಲ್ಲ. ಕೃಷ್ಣಾರ್ಜುನ ಭೀಮರು ವೇಷ ಮರೆಸಿ ಬ್ರಾಹ್ಮಣರಾಗಿ ಜರಾಸಂಧ ನಡೆಗೆ ಮಗಧ ದೇಶಕ್ಕೆ ಬಂದಾಗ ಅವರು ಪಾಗಾರ ಹಾರಿಕೊಂಡು ಬಂದ್ರಲ್ಲ, ಹಿಂಬದಿಯಲ್ಲಿ ಗುಡ್ಡೆಯನ್ನೆಲ್ಲ ಹುಡಿ ಮಾಡಿ ಬೇರಿಯನ್ನೆಲ್ಲ ಒಡೆದಾಕಿ ಅಲ್ಲ, ಬಂದದ್ದು ಯಾರು ತಿಳ್ಕೊಂಡವ ಚಾರರಿಂದ, 3 ಜನ ಬ್ರಾಹ್ಮಣರು ಅಂತ. ಅವನಿಗೆ CCTV ಇದೆ, ಚಾರರೇ ಎಲ್ಲ ಹೇಳುತ್ತಾರೆ. ಮತ್ತೆ ಕೇಳ್ತಾನೆ ಬಂದ ತಕ್ಷಣ, ಏನ್ರಿ ಬ್ರಾಹ್ಮಣರು ನೀವು, ಯಾವತ್ತೂ ನನ್ನ ಅರಮನೆ ಹೆಬ್ಬಾಗಿಲು ತೆಗೆದೇ ಇರ್ತದಲ್ಲ ಬ್ರಾಹ್ಮಣರಿಗೆ, ಅವರಿಂದ ನಾನು ಎಂದೂ ಸಹ ತೊಂದರೆಯನ್ನು ನಿರೀಕ್ಷೆ ಮಾಡುವುದಿಲ್ಲ, ಅವರಿಗೆ ನಾನು ತೊಂದರೆ ಕೊಡುವುದಿಲ್ಲ. ನೋಡಿ ಎಂತ ಒಬ್ಬ ಜರಾಸಂಧ, ತುಂಬ ದುರುಳ, ಅವನ ಅರಮನೆ ಹೆಬ್ಬಾಗಿಲು ಬ್ರಾಹ್ಮಣರಿಗೆ ಎಂದೂ ಫ್ರೀ, ಉಚಿತ, ಓಪನ್, ಸೀದಾ, ವಿರೋಧವೇ ಇಲ್ಲ. ನೋಡಿ ವೈಕುಂಠದಲ್ಲಿಯೂ ತಡೆಯುವವರು ಇದ್ದಾರೆ. ನೋಡಿ ಇಲ್ಲಿ ಜರಾಸಂಧನ ನೋಡಿ, ಅವ ಹೇಳಿಕೊಂಡ, ಬ್ರಹ್ಮಜ್ಞಾನಿಗಳಿಗೆ ನನ್ನ ಅರಮನೆಯಲ್ಲಿ ಎಂದೂ ಚ್ಯುತಿ ಇಲ್ಲ, ಅಡ್ಡ ಇಲ್ಲ, ವಿರೋಧ ಇಲ್ಲ. ಹಾಗಿದ್ರು ನೀವು ಯಾಕೆ ಮಾರಾಯರು ಹಿಂದಿನಿಂದ ಹಾರಿ ಎಲ್ಲ ಬಂದದ್ದು ಕೇಳುತ್ತಾನೆ. ಅದಕ್ಕೆ ಅವರು ಹೇಳಿ, ಇದು ನಮ್ಮ ಧರ್ಮ ಅಂತ ಹೇಳಿ ಶುರು ಮಾಡ್ತಾರೆ, ಇಟ್ಟುಕೊಳ್ಳೋದು, ಇದು ನಮ್ಮ ಸಂಸ್ಕೃತಿಯಿಂದ ಹಿಂದೆ ನಾವು ನೋಡಿದ್ದೇವೆ ಭಾರತದ ಕತೆ. ಅಂದ್ರೆ ಅಷ್ಟು ರಾಜರು ಜ್ಞಾನಿಗಳಿಗೆ ಪೂರ್ಣವಾಗಿ ತೆರೆದಿರ್ತಾರೆ, ಮುಕ್ತವಾದ ವಿಶ್ವಾಸವನ್ನು ಇಟ್ಟಿರ್ತಾರೆ.
ಹಾಗಾಗಿ ಇವ ಬಂದು ಕೇಳಿದಾಗ ಮುನಿ, ನಿನ್ನ ಒಳಿತಿಗಾಗಿ ನಾನು ಮಾತಾಡ್ಲಿಕ್ಕುಂಟಂದ. ಅಯ್ಯೋ ಖಂಡಿತ ನಾನು ನಡೆಸಿಕೊಡ್ತೇನೆ, ಹೇಳು ಮಾರಾಯ ಹೇಳ್ತಾನೆ. ಹಾಗೆ ಹೇಳ್ತಾನೆ, ನಾನು ಜ್ಞಾತ್ವಾ ಪಾಪಾನ ಪಾಪಾಂಶ್ಚ ಭೃತತಸ್ತೆ ಬಹು ಭಯಾನಿಚ. ನಾನು ಇಲ್ಲಿ ಆಗತಕ್ಕಂಥ ತೊಂದರೆಗಳನ್ನೆಲ್ಲ ಕೇಳಿಕೊಂಡೆ. ತಪ್ಪುಗಳು ಗೊತ್ತು, ಸರಿಗಳು ಗೊತ್ತು, ಇದೆಲ್ಲ ನಿನ್ನ ಕೆಲಸದವರಿಂದಲೇ ತಿಳ್ಕೊಂಡದ್ದು. ನಾನು ಇದೆಲ್ಲ ನಾನು ಇಲ್ಲೇ ಕಲೆಕ್ಟ್ ಮಾಡಿದ್ದೇನೆ. ನನ್ನ ಊಹಾಪೋಹಗಳು ಅಲ್ಲ, ಮತ್ತೆ ನನಗೇನು ದೃಷ್ಟಿ ಇಲ್ಲ ಅಂತಲ್ಲ, ಆದ್ರೆ ನಾನು ಇದನ್ನು ಪ್ರತ್ಯಕ್ಷವಾಗಿ ಕಲೆಕ್ಟ್ ಮಾಡಿದ ಸಂಗತಿಗಳಿದು. ಅದರಿಂದ ಭಕ್ತ್ಯಾ ವೃತ್ತಿಂ ಸಮಾಖ್ಯಾತುಂ ಭವತಃ ಅಂತಿಕವಾಗತಃ. ನಿನಗೆ ನಿನ್ನ ಮೇಲಿನ ಗೌರವದಿಂದ ಪ್ರೀತಿಯಿಂದ ತಿಳಿಸಬೇಕು ಅಂತೇಳಿ ನಿನಗೆ ನಾನು ಬಂದಿದ್ದೇನೆ. ನೀನು ಹೇಗಿರಬೇಕಿನ್ನು ನನಗೆ ಬೇಕಿನ್ನು ಕೇಳಿ ಬಂದವನ. ಯಾಕೆಂದ್ರೆ ರಾಜರ ಹತ್ತಿರ ಇದ್ದವರಿಗೆಲ್ಲ ಒಳ್ಳೆ ಸುಖ ಇಲ್ಲ ಎನ್ನುವುದು ನನಗೆ ಗೊತ್ತುಂಟಂತೆ. ಇದು ದೊಡ್ಡ ಸಂಗತಿ. ಅಗತ ಕುಗತಿ ಶೇಷ ಯಾ ರಾಜ್ಞ ಸಹ ಜೀವಿಕಾ ಅಂತ. ರಾಜನ ಜೊತೆಯಲ್ಲಿ ಬದುಕುವುದು ಅಂದರೆ ಅದೊಂದು ದೊಡ್ಡ ಸಂಗತಿ ಅಲ್ಲ. ಅವನಿಗೆ ಎಂತಹ ದುರ್ಗತಿ ಬರ್ತದೆ ಎನ್ನುವುದು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅವು ಹೇಳುದು ರಾಜನ ಒಡನಾಟದಲ್ಲಿ ಇದ್ದವರಿಗೆ ನೋಡಿ, 100 ಸಹಾಯ ಮಾಡಿರ್ಬೋದು ಮಂತ್ರಿ ಇಟ್ಕೊಳ್ಳಿ, ಒಂದು ತಪ್ಪಿನಿಂದಾಗಿ ರಾಜನೀವನು ಬೇಡ ಕಂಡ್ರೆ ಅವನು ತಲೆಗಡಿಬಹುದು. ಆದ್ರಿಂದ ಅದು ಹೇಗೆ ಏನು ಕೇಳಿದ್ರೆ ಅದು ಪಬ್ಲಿಕ್ ಅಲ್ಲಿ ತೇವಡಿಸಿಕೊಟ್ಟ ವ್ಯೂಹ ಅಲ್ವಾ, ಇನ್ನಷ್ಟು ಅದರ ಮೇಲೆ ವೈಟ್ ಬೀಳುತ್ತದೆ. ಈಗ ರಾಜನಿಗೆ ಮಂತ್ರಿಯನ್ನು ಬಿಡುವಂತೆ ಇಲ್ಲ ಇಟ್ಟುಕೊಳ್ಳುವ, ಅವನ ತಪ್ಪು ಏನೋ ಒಂದು ಗುಮಾನಿಯಲ್ಲಿ ಗೊತ್ತಿರಬಹುದು, ಅವನು ಇರಲಿ. ಈಗ ಇವ ಹಾಗಲ್ಲ, 10 ಜನರ ಎದುರು ಅವನಿಗೆ ಹೇಳಿಬಿಟ್ಟ, ಈಗ ರಾಜ ಏನು ಮಾಡಬೇಕು, ಪರವಾಗಿಲ್ಲ ರೀ ಎಂದು ಹೇಳಿ ಬಿಡುದ, ಅದು ದೊಡ್ಡ ತಪ್ಪು. ರಾಜನ ಮಗನೇ ಅನ್ಯಾಯ ಮಾಡಿದ್ರು ಅವನನ್ನು ಶಿಕ್ಷಿಸಬೇಕೆನ್ನುವುದು ರಾಜಧರ್ಮ ಮಾಡ್ತಾರೆ. ಹಾಗಿರುವಾಗ ಮಂತ್ರಿಗಳ ಮೇಲೆ ಕರುಣೆ ಏನು ಬರ್ತದೆ? ಪ್ರಜೆಗಳೇನು ತಿಳ್ಕೊಳ್ತಾರೆ? ನಮಗೆ ಕೊಳ್ಳೆ ಹೊಡಿತಾನೆ, ಅನ್ಯಾಯ ಮಾಡ್ತಾನೆ ಹೇಳುತ್ತಾನೆ, ಒಳಗೆ ಕೂತವರು ಮಾಡಿದ್ದಕ್ಕೆ ಏನಿಲ್ಲ ಹೇಳ್ತಾರೆ. ಅದನ್ನು ರಾಜ ನಿಷ್ಠುರನಾಗಿರ್ಬೇಕು. ಹಾಗಾಗಿ ಹೇಳುಗ ಎಷ್ಟು ಜೋರಿ ಇರಬೇಡ, ಅವನ ಮೇಲೆ ಎಷ್ಟು ಅವನಿಗೆ ಕೋಪ ಬರಬೇಡ. ಇಂಥ ಒಳ್ಳೆ ಮಂತ್ರಿಯನ್ನು ಕಳೆಯುವಂತಾಯ್ತಲ್ಲ ನನಗೆ, ಪಬ್ಲಿಕ್ ಅಲ್ಲಿ ಹೇಳಿದ್ರಿಂದ, ಗೊತ್ತೇ ಆಗದಿದ್ರೆ ಒಳ್ಳೆದಿತ್ತಲ್ಲ ಅಂತ. ಹಾಗೆ ಕೆಲವೊಮ್ಮೆ ಇದೆಲ್ಲ ಯೋಚನೆಗಳು. ಅದಕ್ಕೆ ಹೇಳ್ತಾನೆ ಇಲ್ಲಿ ನೇರವಾಗಿ, ರಾಜನ ಹತ್ತಿರದಲ್ಲಿ ಬದುಕುವುದು ಅಂದ್ರೆ ಸುಲಭ ಇಲ್ಲ. ಹೇಳಿಕೊಂಡು ಬರ್ಲಿಕೊಂಡು ಹೇಳ್ತಾರೆ, ಆಶೀ ವಿಷಯಿಶ್ಚ ತಸ್ಯಾಯ ಆಶೀ ವಿಷಯಿಶ್ಚ ತಸ್ಯಾಹು ಸಂಗಮಂ ಎಸ್ತಿ ರಾಜಬಿ. ರಾಜರ ಜೊತೆಯಲ್ಲಿ ಸೇರುವುದು, ಇರುವುದು, ಕೆಲಸಕ್ಕೆ ಬರುವುದು, ಅವನ ಒಡನಾಟದಲ್ಲಿ ಸಿಗುವುದು, ಅಮಾತ್ಯನಾಗಿರುವುದು ಎಲ್ಲ ಹೇಳಿದ್ರೆ ಏನು ಗೊತ್ತುಂಟ? ದೊಡ್ಡ ದೊಡ್ಡ ಹಾವುಗಳ ಜೊತೆಯಲ್ಲಿ ಬದುಕುವುದು ಅಂತ ಅರ್ಥ, ಇರುವುದು ಅಂತ ಅರ್ಥ. ಆಗ್ತದ? ಹಾವುಗಳೊಟ್ಟಿಗೆ ಎಷ್ಟು ಹೊತ್ತು ಆಗ್ತದೆ? ಎಷ್ಟು ನಿಮಿಷ ಇರ್ತದೆ? ಎಂಥ ಕ್ಷಣದಲ್ಲಿ ಆಗ್ತದೆ? ರಾತ್ರಿ ಹಗಲಿಂದ ಹೇಳುವಲ್ಲಿ ಹಾವಿನ ಜೊತೆಯಲ್ಲಿ ಇರುವುದು ಅಂದ್ರೆ ಯಾವತ್ತು ಕಚ್ಚುತ್ತದೋ, ಕಚ್ಚಿದ್ರೆ ಯಾವತ್ತು ಸಾಯ್ತದೋ ಆ ನಮೂನೆ. ಅಂದ್ರೆ ರಾಜರ ಹತ್ತಿರ, ಅದು ರಾಜರು ಸುಮ್ಮನೆ ಇಲ್ಲ, ಬಹುಮಿತ್ರಾಷ್ಟ ರಾಜಾನ ಬಹುಮಿತ್ರಾಷ್ಟ ದೈವಚ. ರಾಜರಿಗೊಂದು ಮಿತ್ರರು ಎಷ್ಟು, ರಾಜರಿಗೊಂದು ಶತ್ರುಗಳೆಷ್ಟು. ಇವು ಹೇಳ್ತಾನೆ. ಕಡಿಮೆ ಇಲ್ಲದಷ್ಟು ಕಂಡಾಬಟ್ಟೆ ರಾಜರಿಗೆ ಮಿತ್ರರು ಇದ್ದಾರೆ, ಶತ್ರುಗಳಿದ್ದಾರೆ. ಹಾಗಾಗಿ ಅಂತ ರಾಜನ ಹತ್ತಿರದಲ್ಲಿ ಇರುವುದು ಅಂದ್ರೆ ರಾಜ ಮಾತ್ರ ಅಲ್ಲ, ರಾಜನ ಶತ್ರುಗಳು ಇವನ ತಲೆ ಹೊಡಿಬಹುದು. ಕೆಲವರು ಹೇಳ್ತಾರೆ ಹಾಗೆ ಒಂದು, ಇವನಿಗೆ ನನಗೆ ಆಗದಂತೆ ಮಾಡಿದವನು ಈ ಮಂತ್ರಿ ಅಂತ, ಆಯ್ತಾ, ಅಲ್ಲಿ ತೆಗೆಸಿ. ಹೀಗಾಗಿ ರಾಜನ ಮೇಲಿನ ಕೋಪವನ್ನು ಮಂತ್ರಿ ಮೇಲೆ ತೋರಿಸ್ತಾರೆ. ಇಂಪ್ಲಿಮೆಂಟ್ ಮಾಡೋದು ಮಂತ್ರಿ ಅಲ್ವಾ, ಹಳ್ಳಿಗೆ ಬರುವುದು ಮಂತ್ರಿ ಕಾಲ ಅಲ್ವಾ, ಆದ್ರಿಂದ ಯಾರ ಮೇಲೆ ತಲೆ ಹೊಡೆಯುವುದು, ಕಾಲು ಹೊಡೆಯುವುದು ಮಂತ್ರಿಗಳದ್ದು. ರಾಜನ ಆಜ್ಞೆಯನ್ನು ಶಿರತಾ ವಹಿಸಿ ನಡೆಸಲಿಕ್ಕೋಸ್ಕರ ಫೀಲ್ಡ್ ವರ್ಕರ್ ಒಂದೊಮ್ಮೆ ಇದ್ರೆ ಬಂದ್ರೆ ಹೋಗ್ತಾರೆ. ಹೀಗಾಗಿ ರಾಜನ ಜೊತೆಯಲ್ಲಿ ಕೆಲಸ ಮಾಡುವವರ ಬದುಕು ಅಂದ್ರೆ ಬಹಳ ಸುಲಭ ಇಲ್ಲ. ಅವನಿಗೆ ಉಳಿದವರು ಶತ್ರುಗಳಾಗ್ತಾರೆ, ರಾಜನ ಶತ್ರುಗಳೆಲ್ಲ ಅವನಿಗೆ ಶತ್ರುಗಳಾಗ್ತಾರೆ. ಇವರೆಲ್ಲರ ಭಯ ಅವನಿಗುಂಟು. ನೋಡಿ, ರಾಜನಿಗೆ ಆಗದವರು ಮಂತ್ರಿಯನ್ನು ನೋಡ್ತಾರೆ ದುರ್ಗುಟ್ಟಿ. ನಿಜವಾಗಿ ಅದರಲ್ಲಿ ಇರುವುದೇ ಇಲ್ಲ ಇಟ್ಟುಕೊಳ್ಳುವ, ಅದು ಬಿಡುವುದಿಲ್ಲ ಒಟ್ಟಿಗಿದ್ದವರು ಅಂತ ಹೇಳಿಕೊಂಡು. ಇದು ಬಹಳ ವಿಚಿತ್ರವಾಗಿರ್ತದೆ. ಆದ್ರಿಂದ ಮನುಷ್ಯನ ವ್ಯವಸ್ಥೆ ಹೇಗಿರ್ತದೆ ಕೇಳಿದ್ರೆ ಹಾವುಗಳ ಜೊತೆಯಲ್ಲಿ ಬದುಕುವ ಹಾಗೆ. ಮತ್ತೊಂದು ಹೇಳ್ತಾನ ಅವನು ಇನ್ನೊಂದು ಬಹಳ ಚೆನ್ನಾಗಿ, ಕರ್ತವ್ಯ ಕಥಂಚಿತ್ ಭೂತಿ ಮಿಚ್ಚತ. ಆದ್ರಿಂದ ಒಳ್ಳೆ ಕೆಲಸ ಮಾಡಬೇಕು. ಹೇಗಾದರೂ ರಾಜನ ಜೊತೆಯಲ್ಲಿ ಇದ್ದು ಕೆಲಸ ಮಾಡಿದ್ರೆ ಬೆಂಕಿಯ ಜೊತೆಯಲ್ಲಿ ಇದ್ದಾಗೆ ಬಹಳ ಖುಷಿ ಪಟ್ಟಿರುವುದಲ್ಲ. ನತು ಪ್ರಮಾದ ಕರ್ತವ್ಯ. ಯಾವ ಕಾಲದಲ್ಲಿ ಒಂದು ಚೂರು ಸಹ ಎಚ್ಚರ ತಪ್ಪಲಿಕ್ಕಿಲ್ಲ.
ಎಚ್ಚರ ತಪ್ಪಿದ್ರೆ ಬೆಂಕಿಯ ಜೊತೆಯಲ್ಲಿ ನಾವು ಕೂತಾಗ ಎಚ್ಚರ ತಪ್ಪಿದ್ರೆ ಬೆಂಕಿ ಬಿದ್ದರೆ, ಬೆಂಕಿ ಮೈ ಮೇಲೆ ಬಿದ್ದರೆ ಎಲ್ಲ ಹೇಗಾಗುತ್ತೆ. ಬೆಂಕಿ ಸುಲಭ ವಿಷಯ ಅಲ್ಲ, ಆಟ ಆದ ಸಂಗತಿ ಅಲ್ಲದು. ಆದ್ರಿಂದ ಒಮ್ಮೆ ಎಚ್ಚರ ಕೆಡದಂತೆ ಪೂರ್ಣ ಜವಾಬ್ದಾರಿ ಎಚ್ಚರದಿಂದ ಕೆಲಸ ಮಾಡಬೇಕು. ರಾಜನ ಪಕ್ಕದಲ್ಲಿ ಆಶೀವಿಷ ವಿವಕೃತಂ ಪ್ರಭುಂ ಪ್ರಾಣಧನೇಶ್ವರಂ ಯತ್ನೇನ ವಚರೇ ನಿತ್ಯಂ ನಾಹಮಸ್ಮೀತಿ ಮಾನವ. ರಾಜನ ಜೊತೆಯಲ್ಲಿ ಹೋಗಿ ಕೆಲಸಕ್ಕೆ ಹೋಗುವಾಗ ಅವನದಲ್ಲಿ ಒಂದು ಗಟ್ಟಿಯಾದ ಪ್ರಜ್ಞೆ ಇರಬೇಕು. ಏನಂದ್ರೆ ನಾಹಮಸ್ಮೀತಿ, ನಾನು ಇಲ್ಲ ಅಂತ. ಅಂದ್ರೆ ಯಾವ ಹೊತ್ತಿನಲ್ಲಿಯೂ ನಾನು ಇಲ್ಲಾಗಬಹುದು ಅಂತ ಎನ್ನುವ ಎಚ್ಚರದಲ್ಲಿ ಹೋಗ್ಬೇಕು ರಾಜನಲ್ಲಿ ಹೋಗುವಾಗ. ಏಕೆಂದ್ರೆ ಅದು ಬೆಂಕಿ ಹಾವಿನ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ ಅಂತ ಅರ್ಥ. ನಾನು ಹಾವಿನ ಜೊತೆಯಲ್ಲಿ ಇಲ್ಲಿಗೆ ಹೋಗ್ತಾ ಇದ್ದೇನೆ, ಎಷ್ಟೊತ್ತು ಹಾವು ವಿಷವನ್ನು ಬಿಡಬಹುದು ನಮ್ಮ ಮೇಲೆ. ಆಶೀವಿಷಮಿವ ಕ್ರುದ್ಧಂ, ತಣ್ಣಗಿದ್ದಲ್ಲ, ಕೋಪಿಷ್ಠವಾದ ಹಾವು, ಕೆರಳಿದ ಹಾವಿನ ಜೊತೆಯಲ್ಲಿ. ಮತ್ತೆ ಅದು ಪ್ರಭು ಸಮರ್ಥ, ಅದು ತಿಂದು ತೇಗಿ ಗಟ್ಟಿಯಾಗಿದೆ, ಏಳ್ಲಿಕ್ಕೆ ಕೂಡ ಹಾವೆಲ್ಲಲ್ಲ. ಮತ್ತು ಅದು ಪ್ರಾಣ ಧನೇಶ್ವರಂ, ನಮ್ಮ ಪ್ರಾಣಕ್ಕೆ ಅದು ದೊಡ್ಡ ದೊರೆ, ಒಡೆಯ. ಕಚ್ಚಿದರೆ ನಮ್ಮ ಪ್ರಾಣ ಹೋಗುತ್ತಲ್ಲ ಹಾಗೆ. ಆದ್ರಿಂದ ರಾಜನು ಹಾಗೆ, ನಮ್ಮ ಪ್ರಾಣಕ್ಕೆ ಅವನೇ, ನಮ್ಮ ದುಡ್ಡಿಗೆ ಒಡೆಯ ಅವನೇ. ನಮ್ಮ ದುಡ್ಡು ದೊಡ್ಡದು, ಪ್ರಾಣ, ಆ ಪ್ರಾಣಕ್ಕೆ ಅವನೇ ಒಡೆಯ. ಯಾವತ್ತು ಕತ್ತಿಯಲ್ಲಿ ತಲೆ ತೆಗೆದ. ಬಹಳ ಚೆನ್ನಾಗಿರುತ್ತದೆ, ಎದುರು ನಡೆದಿರ್ತದೆ ಇಂಥ ಕಥೆಗಳು. ಒಂದು ಸರ್ತಿ ಇಂಥ ರೌಡಿ ರಾಜ ಎದುರು ನಿಂತಿದ್ದ, ಏನೋ ಡೀಲ್, ಯಾರನ್ನೋ ಕಳಿಸಿದ್ದಾನೆ, ಒಂದು 4 ಜನ ಏನೋ ಕೆಲಸ ಆಗದೆ ಬಂದಿದ್ದಾರೆ. ಬಂದವ ಅದರಲ್ಲಿ ಕಳಿಸಿಕೊಟ್ಟವರಲ್ಲಿ ಒಬ್ಬ ಲೀಡರ್ ಇರ್ತಾನಲ್ಲ, ಅವನ ಎದುರು ಬಂದು ರೌಡಿ ರಾಜನಲ್ಲಿ ಹೇಳಿದ, ಮಂಡಿ ಊರಿ ಕೂತು. ಕೆಲಸ ಆಗಲಿಲ್ಲ, ಕೈ ತಪ್ಪಿ ಹೋಯಿತು, ಅದು ಇನ್ನೊಬ್ಬರ ಪಾಲಿಗೆ ಸೇರಿತು. ಏನೋ ತರಲಿಕ್ಕೆ ಹೇಳಿದ್ದಾನೆ, ಇಟ್ಕೊಳ್ಳುವ, ಸಮುದ್ರ ಮಧ್ಯದಲ್ಲಿ ಇದ್ದದ್ದು ಹಡಗು ಬಂದಾಗ ಏನು ತಪ್ಪಿಸಿ ಬರೋದು, ಇದು ಇನ್ನೊಬ್ಬನಿಗೆ ಹೋಯಿತು ಅಂತ ಹೇಳಿದ. ರೌಡಿ ರಾಜ ತಲವಾರು ಬೀಸಿದಾನೆ, ಅವನ ತಲೆ ಹೋಯ್ತೆ. ಕೆಲಸದಲ್ಲಿದ್ದಾನೆ, ನಿಯತ್ತಿನಲ್ಲಿ ಕೆಲಸ ಮಾಡ್ತಾನೆ. ಇಂಥ 10 ಕಡೆಯಲ್ಲಿ ಹೊಡೆದು ಬಡಿದೆಲ್ಲ ತಂದು ದೋಚಿ ತಂದು ಹಾಕಿದ್ದಾನೆ. ಆದ್ರೆ ಇದು ಆಗಲಿಲ್ಲ ಹೇಳಿದ್ದಕ್ಕೆ ಇನ್ನೊಬ್ಬರ ಪಾಲಿಗೆ ಹೋಯ್ತು ಹೇಳಿದ ತಕ್ಷಣ ಅವನ ತಲೆ ಹೋಯ್ತು ಎದುರಲ್ಲಿ. ಮುಖರಹ ತತ್ರ ಹನ್ಯತೆ, ಯಾವಾಗಲೂ ಮುಂದೆ ಕೂತವರು ಮುಂದಾಡಿ ಯಾರಿದ್ದಾನೆ ವಹಿಸಿಕೊಂಡವ ಅವ ಸಾಯ್ತಾನೆ, ಬೇಡ ಆದಾಗ ತೆಗಿತಾನೆ. ಇಂಥವನಿಗೆ ಡೀಲ್ ಮಾಡಿರ್ತಾನೆ, ಆಗದಿದ್ರೆ ಕಡಿತಾರೆ. ನೋಡಿ, ಒಂದೊಮ್ಮೆ ಊಹಿಸಿಕೊಳ್ಳಿ, ಇತಿಹಾಸದ ಕಥೆಯಲ್ಲಿ ರಾಮ ಕಳುಹಿಸಿಕೊಟ್ಟ, ಸುಗ್ರೀವ ಕಳುಹಿಸಿಕೊಟ್ಟ ಹನುಮಂತನನ್ನು. ಹನುಮಂತ ಬಂದು ಹೇಳಿದ, ಹಾಗೆ ಉಂಗುರ ಹಿಂದೆ ತಂದು, ಸಿಗಲಿಲ್ಲ ಸೀತೆ ಅಂತ ಒಂದೊಮ್ಮೆ ಹೇಳಿದರೆ ಆ ಹನುಮಂತನ ತಲೆ ತೆಗೆದ ಸತ್ಯ ಹೌದಾ? ಒಳ್ಳೆದಾಗ್ತದ? ಅದು ವಿಷಯವ? ಏನ್ ಮಾಡುದು ಸಿಗಲಿಲ್ಲ ಅಂದ್ರೆ? ಎಲ್ಲಿಂದ ಮಾಡ್ಲಿಕ್ಕೆ ಆಗ್ತದೆ? ಯಾಕೆ ಸಿಗಲೇ ಇದ್ದಿರ್ಬೋದು? ಎಲ್ಲ ರಾವಣನ ನುಂಗಿ ಹಾಕಿದ್ರೆ ತಿಂತೇನೆ ಹೇಳಿದ ತಿಂದಿದ್ರೆ ಇದು ಅದಕ್ಕೆ ಹನುಮಂತ ಹೊಣೆಗಾರನಾಗ್ತಾನೆ ಅಂತ. ಒಂದೊಮ್ಮೆ ಆಗಿದ್ದರೆ, ತಲೆ ತೆಗೆದಿದ್ದರೆ ಒಂದು ರಾಜನ ರಾಜತನಕ್ಕೆ ಮರ್ಜಿಗೆ ಅರ್ಥ ಅಂತ ಹೇಳ್ತೀರ ನೀನು. ಹೇಗೆ ಅಲ್ಲವೋ ಹಾಗೆ. ಅಂದ್ರೆ ಎಷ್ಟು ಧೂರ್ತ ರಾಜರು ಇರ್ತಾರೆ ನೀವು ಹೇಳೋದು. ಆಶೀವಿಷಮಿವ ಕ್ರುದ್ಧಂ ಪ್ರಭುಂ ಪ್ರಾಣಧನೇಶ್ವರಂ, ಯಾರ ಪ್ರಾಣಕ್ಕೂ ಅವನೇ ಒಡೆ. ಇದು ಮಾತ್ರ ಸತ್ಯ ವಿಷಯ. ಹನುಮಂತ, ಅಂಗದ, ಜಾಂಬವಂತ ಇವರೆಲ್ಲ ಕೂತು ಆ ಮಯ ನಿರ್ಮಿತ ಗುಹೆಯಲ್ಲಿ ಮಯಮಯಾದಾಗ ತಿರುಗಿದಾಗ ಅವ್ರು ಹೇಳುವುದು, ಇನ್ನು ಹೋಗುವುದು ಬೇಡ. ಎಲ್ಲಿಗೆ? ಹಿಂದಕ್ಕೆ, ಕಿಷ್ಕಿಂಧೆಗೆ, ಸುಗ್ರೀವನೆಡೆಗೆ. ಯಾಕೆ? 1 ತಿಂಗಳಾಯ್ತು, ಅವ ತಿಂಗಳೊಳಗೆ ಬರ್ಲಿಕ್ಕೆ ಹೇಳಿದ್ದಾನೆ. ಮತ್ತೆ ಸೀತೆ ಸಿಗಲಿಲ್ಲ ಅಂತ ಹೋಗ್ಲಿಕ್ಕೆ ಆಗುವುದಿಲ್ಲ. ತಿಂಗಳು ಕಳೆದು ಬಂದದ್ರಿಂದ ನಮ್ಮ ತಲೆ ತೆಗಿದ್ದಾನೆ. ಅವ ಹೇಳಿದ್ದಾನೆ, ತಿಂಗಳು ಕಳೆದು ಬಂದ್ರೆ ತಲೆ ತೆಗಿದ್ದೇನೆ ಒಳಗೆ ಬರಬೇಕು ಅಂತ. ಭಯಂಕರ. ಅದಕ್ಕೆ ಸುಗ್ರೀವಾಜ್ಞೆ ಹೆಸರು. ಸುಗ್ರೀವ ಭಾರಿ ಜೋರಿದ್ದಾನೆ, ನಮ್ಮ ತಲೆ ತೆಗಿತಾನೆ, ಅದರಿಂದ ಹೋಗುವುದೇ ಬೇಡ ಅಂದ್ರು. ಸಾಯುವುದಾದ್ರೆ ಹೋಗಿ ಹಾಕಿ ಸಾಯ್ಬೇಕು ಅಂತ ಹೇಳಿಬಿಟ್ಟು. ಅಂದ್ರೆ ಏನಾಯ್ತು? ಇಂಥ ರಾಜರಿದ್ದಾರೆ, ಪ್ರಾಣ ಧನೇಶ್ವರರು, ನಮ್ಮ ಪ್ರಾಣ ತೆಗಿಲಿಕ್ಕೆ ಅವನು ತಯಾರಿದ್ದಾನೆ ಅಂತ. ಆದ್ರಿಂದ ಮನೆಯಿಂದ ಹೊರಡುವಾಗ ಯತ್ನೇನ ಉಪಚರೇತ್ ನಿತ್ಯಂ, ರಾಜನಲ್ಲಿಗೆ ದಿನ ಹೋಗುವಾಗ ಗೌಜಿಯಲ್ಲಿ ಹೋಗುವುದಲ್ಲ, ಮೆರವಣಿಗೆ ಅಲ್ಲ. ಇದು ಕೊನೆಯ ಬಲಿಪಶು ಆಗುವುದು ಅಂತ ಅರ್ಥ. ಮೆರವಣಿಗೆ, ಆಡುಗಳನ್ನು ಕಸಾಯಿಖಾನೆಗೆ ಹೊಡಿಲಿಕ್ಕೆ ತಗೊಂಡು ಹೋಗುವಾಗ ಬಣ್ಣ ಹಾಕಿರ್ತಾರೆ. ಅದು ಗಮ್ಮತ್ನಲ್ಲಿ ಆರಿಕೊಂಡು ಹೋಗ್ತದೆ. ಗಮ್ಮತ್ನಲ್ಲಿ ಆರಿಕೊಂಡು ಹೋಗುವುದಲ್ಲ, ಹೋದದ್ದಕ್ಕೆ ಕಡೆ ಇದು. ಇನ್ನು ನಾಳೆ ಬರುವುದಿಲ್ಲ ಆ ದಾರಿಯಲ್ಲಿ ಅದು. ಹಾಗೆಯೇ ರಾಜ ಸೇವಕರು ಹೇಗೆ ಹೋಗ್ಬೇಕು ಕೇಳಿದ್ರೆ, ಹಿಂದೆ ಬರ್ತೇನೆ ಅಂತ ಹೇಳಿ ಹೋಗ್ಲಿಕ್ಕಿಲ್ಲ ಅವರ ಧೈರ್ಯ. ನಾಹಮಸ್ಮಿ, ನಾನಿಲ್ಲ, ಏನೂ ಆಗುವುದು, ಹೇಗೂ ನಡೆಯುವುದು. ಕೆಲವೊಮ್ಮೆ ವಿಚಾರ ಮಾಡದೇನೆ ರಾಜರು ಸ್ಟೆಪ್ಸ್ ತಗೊಳ್ತಾರೆ. ನೋಡಿ, ಮಾಂಡವಿನ ಋಷಿಯ ಕಥೆ ಏನಾಯ್ತು? ಕಳ್ಳ ರೊಟ್ಟಿಯವನನ್ನು ಕಳ್ಳ ಮಾಡಿ ಶೂಲಕ್ಕೆ ಹಾಕ್ಲಿಲ್ವಾ? ಹೋಯ್ತಲ್ಲ, ಸಾಯಲಿಲ್ಲ, ವಿಷಯ ಬೇರೆ. ಶೂಲಪ್ರೋತನಾದ್ರು
ಹಾಗೆ ರಾಜನ ಕಥೆಯಿಂದ ಭೀಷ್ಮರು ಭಾರಿ, ಅವರೇನು ದೃಷ್ಟಾಂತ ಇಲ್ಲಿಗೆ ಕೊಡ್ಲಿಕ್ಕೆ ಹೋಗ್ಲಿಲ್ಲ. ಪ್ರತಿಯೊಬ್ಬನು ಹೊರಡುವಾಗ ತಾನು ಇಲ್ಲಾಗ್ತೇನೆ, ರಾಜನ ಕೆಲಸಕ್ಕೆ ಹೋಗುವ, ಎಲ್ಲಿ ತಪ್ಪಾಗಬಹುದು ಅಷ್ಟು ಎಚ್ಚರದಲ್ಲಿ ನೋಡಿ. ಕೆಲಸದವರು ರಾಜರಲ್ಲಿ ಹೇಗಿರುತ್ತಾರೆ ಅಂತ ಭೀಷ್ಮರು ಹೇಳುತ್ತಾರೆ. ಇಲ್ಲಿ ಆ ಋಷಿ ಹೇಳುತ್ತಾನೆ, ದುರ್ವ್ಯಾಹೃತಾತ್ ಶಂಕಮಾನ. ಅವನು ನಡಕ್ತಾ ಇರಬೇಕು, ಅವನು ರೆಡಿಯಾಗಿರ್ಬೇಕು, ಅವನಿಗೆ ಯೋಚನೆ ಬರ್ತಾ ಇರಬೇಕು, ಅವನು ಸಂಶಯ ಪಡಬೇಕು. ಏನಂದ್ರೆ, ನಾನು ಎಲ್ಲಿಯಾದರೂ ತಪ್ಪಿ ಹೇಳಿದರೆ ಕರೆಕ್ಟ್ ಆಗ್ಲಿ, ಅವನಿಗೆ ಗೊತ್ತಿಲ್ಲ, ಅದು ಬಂದದ್ದು ಬಾಯಿಂದ ಬೈ ಮಿಸ್ಟೇಕ್. ದುರ್ವ್ಯಾಹೃತ ಶಂಕಮಾನ ದುಸ್ಥಿತಾತ್. ಎಲ್ಲಿ ಹೋಗಿ ನಿಂತಿದ್ದಾನೆ ರಾಜ ಇದ್ದಾಗ, ಎಲ್ಲೇ ಉದ್ಯಾನದಲ್ಲಿ, ಅಲ್ಲಿ ಬಂದು ನಿಂತದ್ದೇ ತಪ್ಪಾಗಿರ್ಬೋದು. ಮಾತು ವಿಷಯ ಏನೇ ದೊಡ್ಡ ಸಂಗತಿ ಇರಲಿ, ಇಲ್ಲಿ ಯಾಕೆ ಬಂದದ್ದು, ಕಡೀರಿ ಅವನನ್ನು ಹೇಳಿಬಿಟ್ರೆ ದುಸ್ಥಿತಾತ್. ಮತ್ತೆ ಇನ್ನು ನೋಡ್ಲಿಕ್ಕೆ ಮುಂದೆ ಹೋದ್ರೆ ಇನ್ನು ಹೇಳ್ತಾನೆ, ಅಲ್ಲಿ ನಿಂತದ್ದು ಮಾತ್ರ, ಬಂದದ್ದು ಮಾತ್ರ ದೂರ ಅನುಷ್ಠಿತ. ಅವನು ಬಂದೊಂಚೂರು ತಲೆ ಕಿರಿಮಿದೆ ಇಟ್ಕೊಳ್ಳುವ, ಅಥವಾ ಅವನು ಕಚ್ಚ ಸರಿ ಮಾಡಿಕೊಂಡ, ಅಥವಾ ಶಾಲ್ ಹೊದ್ಕೊಂಡ. ರಾಜನೇ ಒಂದು ಕಡೆ ಇತ್ತಂತೆ, ಒಂದು ಅಧಿಕಾರಿ ಹತ್ತಿರದಲ್ಲಿ ಹೋಗುವಾಗ ಪ್ರತಿಯೊಬ್ಬರು ಹೆಗಲ ಮೇಲಿದ್ದ ಬಟ್ಟೆಯನ್ನು ಕೆಳಗೆ ಕಟ್ಟಿಕೊಂಡೇ ಹೋಗ್ಬೇಕಂತ, ಕೆಳಗಿಟ್ಟೇ ಹೋಗ್ಬೇಕಂತ, ಹಾಕೊಂಡು ಹೋಗ್ಲಿಕ್ಕೆ ಇಲ್ಲ. ಇರ್ಲಿ, ಅದೊಂದು ಧರ್ಮ ಇದೆ, ಅಧಿಕಾರ ಇದೆ, ವ್ಯವಸ್ಥೆ ಇದೆ. ಆದ್ರೂ ಇದೊಂದು ವಿಚಿತ್ರವಾದ ನಡೆ ಇತ್ತಾಗ. ಆ ವ್ಯಕ್ತಿ ಬಂದಾಗದಂತೆ ಇದ್ದಿರಬೇಕು ಇವರು. ಇನ್ನು ಸೊಂಟದ್ದು ಬಿಚ್ಚಲಿಕ್ಕೆ ಒಂದು ಹೇಳಿಲ್ಲ, ಅದು ವಿಚಿತ್ರ, ಅದಾಗ್ಬೋದು, ಅದು ನಡಿಬಹುದು. ಅದು ಕಿಮ್ಮಿನಂತಹ ಕಥೆಯವರ ಹತ್ತಿರದಲ್ಲಿ ಇಂಥದ್ದು ಇರ್ಬೋದು, ಏನೋ ಕಿರುಂಬ ಕೆಲಸಗಳು. ಇವನು ಹೇಳಿದಾನೆ ದೂರ ಅನುಷ್ಠಿತಾತ್. ಇಲ್ಲಿ ಹೇಳಿದೆ ನೋಡಿ, ದುರ್ವ್ಯಾಹೃತಾತ್ ಶಂಕಮಾನ, ದುಸ್ಥಿತಾತ್, ದೂರ ಅನುಷ್ಠಿತಾತ್. ಏನೋ ಕೈಯಲ್ಲಿ ಹೀಗೆ ಬೆರಳಲ್ಲಾಡಿಸುವುದು, ಅದು ಹಿಂದೆ ಕಟ್ಟಿಕೊಳ್ಳುವುದು, ಅದೇ ಕೇಳ್ತಾನ. ಎಂತದ ಕೈಯಿಂದ ಕಟ್ಟಿಕೊಂಡದ್ದು, ಇದು ಒಂದು ತಪ್ಪೆ, ಎಂತ ಮಾಡಿದ್ರು ತಪ್ಪೆ. ಇನ್ನು ದುರಾಸದಾತ್, ಹೋಗಿ ಕೂತೆ ಇಟ್ಕೊಳ್ಳುವ, ಎಲ್ಲೋ ನಡ್ಕೊಂಡು ದೂರದಿಂದ ಬಂದಿದ್ದಾನೆ, ರಾಜ ಕೂತೇ ಇದ್ದಾನೆ, ಇವ ಒಂಚೂರು ಕೂತು ಕೆಳಗೆ ಕೂತ್ಕೊಳ್ಳುವ, ಕೂತದ್ದು ತಪ್ಪು. ನೀನಂತ ಹೇಳಿದ್ದ ಕೂತ್ಕೊಳ್ಳಿಕ್ಕೆ, ನಿಂತ್ಕೊಂಡೆ ಹೇಳ ಶುರು ಮಾಡ್ತಾನೆ. ದುರಾಸದಾತ್, ದುರ್ವ್ರಜಿತಾತ್. ಅವ ಹೇಳ್ತಾ ಬೈತಾ ಇದ್ದಾನೆ, ಮನೆಗೆ ಬಂದ ಸರಿ ಇಲ್ಲ ಕಾಣುತ್ತೆ, ಯಾಕೆ ಉದ್ಯಾನಕ್ಕೆ ಬಂದ ಕೇಳಿದ್ದಕ್ಕೆ ಹೋಗಿ ಬಿಟ್ಟು ಹೇಳುವ, ಓದದ್ದಕ್ಕೂ ತಪ್ಪೆ. ಏನ ಎದುರು ಬಂದು ಹೋಗುದು ಎಲ್ಲಿಗೆ ನನ್ನ ಹತ್ರ ಹೇಳಿದ. ಮತ್ತೆ ಅದು ಬಂದದ್ಯಾಕೆ ಕೇಳಿದವ, ಹೋದದ್ದಕ್ಕೂ ಬೈತಾನೆ, ಅದಕ್ಕೂ ಬಡಿತಾನೆ ಹಿಂಬದಿಯಿಂದ ಬಾಣದಲ್ಲಿ. ದುರ್ವ್ರಜಿತಾತ್ ಇಂಗಿತಾತ್. ರಾಜ ಏನು ಅಂತ ತಿಳ್ಕೊಂಡೇನೆ ತಪ್ಪು. ನಿಮ್ಗೆ ಗೊತ್ತಾಯ್ತ್ರಿ ಹೀಗೆ ನೀವು ಇದ್ದೀರಿ ಹಾಗೆ ಅಂತ. ಒಂದು ಯೋಚನೆ ಮಾಡಿದ್ದು ತಪ್ಪು. ಇಂಗಿತಾತ್, ಇವನು ಯೋಚನೆ ಮಾಡಿದ್ರು ತಪ್ಪೆ. ಎಂತ ಯೋಚನೆ ಮಾಡ್ತಾ ಇದ್ದಿ, ಇಲ್ಲಿ ಬಂದು ಏನ್ ನೋಡ್ತಾ ಇದ್ದೀನಿ ನೀನು ಕೇಳ್ತಾನೆ. ಅಂಗ ಚೇಷ್ಟಿತಾತ್. ಅವನು ಏನು ಮಾಡಿದ್ರು, ಕೈಕಾಲೆಲ್ಲ ಆಡಿದ್ರು, ಏದು ಸಿರಿ ಬಿಟ್ರು, ಎಲ್ಲ ದುರನುಷ್ಠಿತ ಆದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಅಂತ ಅರ್ಥ. ಒಮ್ಮೆ ಗಟ್ಟಿಯಾಗಿ ಅವನು ಸೀನ್ ಬಿಟ್ಟರು ಸರಿ, ತಪ್ಪಾಗುತ್ತೆ. ಕೆಲವೊಮ್ಮೆ ಕೆಮ್ಮು ಮಾಡಿದ್ರೆ ತಪ್ಪಾಗುತ್ತೆ. ಹೀಗೆಲ್ಲ ಅಂಗಚೇಷ್ಟೆ, ಕೈಕಾಲೆಲ್ಲ ಆಡಿಸುದು, ಕಾಲು ಕೆರಿ ಉಳಿದಿಯಲ್ಲ. ಹಾಗಾಗಿ ಒಬ್ಬ ಬಂದವ ಕೆಲಸದವ ಭಾರಿ ಎಚ್ಚರ ಇರಬೇಕು ಅಂತ ಹೇಳಿ ಹೇಳುತ್ತಾ ಇದ್ದಾನೆ. ಇನ್ನು ಕೆಲವು ಮಾತುಗಳನ್ನು ಚಿಂತನೆಗೆ ತಂದಿದ್ದಾನೆ ಋಷಿ. ಅದನ್ನು ಮತ್ತೆ ಕೇಳುವ. ವಂದನೆಗಳು ಶ್ರೀಕೃಷ್ಣ. ನಾರಾಯಣ ನಾರಾಯಣ ನಾರಾಯಣ.